ರಾಯಣ್ಣ ಮತ್ತು ಸಹಚರನ ವಿಚಾರಣೆ ಮಾಡಲಿಕ್ಕಂತೆ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದರು ಮತ್ತು ವಿಶೇಷ ಜಡ್ಜನ್ನು ನೇಮಕ ಮಾಡಿದರು. ರಾಯಣ್ಣ ಅವ್ರ ಜೊತೆ 413 ಜನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು. ಸಮುದ್ರ ಆಚೆ ಬಿಟ್ಟು ಬಂದ್ಬಿಡೋದು, ಆ ಕಾಲಾಪಾನಿ ಶಿಕ್ಷೆಯನ್ನು, ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ. ಎಲ್ಲ ಡಾಕ್ಯುಮೆಂಟ್ರಿ ನಮ್ಮ ಸಂಗೊಳ್ಳಿ ರಾಯಣ್ಣನ ಸಹಚರು ಸುಮಾರು 3,000 to 5,000 ಜನಸಂಖ್ಯೆ ಇತ್ತು ಮೇಡಮ್. ಗೋದಳ್ಳಿ ಗಜವೀರ ಮೂಲತಃ ಆಫ್ರಿಕಾದ ನಿಗ್ರು. ಆ ಗೋದಳ್ಳಿ ಗಜವೀರ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾನೆ. ಪ್ರತಿಭಟನೆ ಮಾಡಿದಾಗ ಒಬ್ಬಂಟಿಯಾಗಿ ಅವನು ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗಿ ಸಂಗೊಳ್ಳಿ ರಾಯಣ್ಣ ಅವನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯನ ಕೇಳಿ ಬಂದಾಗ ಅವರು ಬ್ರಿಟಿಷರು ಅವನನ್ನು ಬಂದೂಕಿನಿಂದ ಗುಂಡು ಹಾರಿಸಿ ಅವನನ್ನು ಹತ್ಯೆ ಮಾಡ್ತಾರೆ. ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗೆ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ಕಿತ್ತೂರು ತಾಯಿ ಕತ್ತಿಚ್ಗಿದಂತ ನೀಚ್ ಮಂದಿಗ ನನ್ ಕೊಲ್ಲದೇನು ದೊಡ್ಡದಲ್ಲವ. ಅಯ್ಯೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಂದಗಡದಲ್ಲಿದ್ದೀನಿ. ನಂದಗಡ ಅಂತ ಹೇಳಿದರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ರಾಯಣ್ಣನವರನ್ನು ಗಲ್ಲಿಗೇರಿಸಿದ ಸ್ಥಳ ನನ್ನಿಂದೆ ಕಾಣಿಸ್ತಾ ಇದೆ. ನಂದಗಡದ ಹೆಬ್ಬಾಗಿಲು, ಅಲ್ಲಿ ರಾಯಣ್ಣವರ ಸ್ಟ್ಯಾಚು ಕೂಡ ಇದೆ, ನೀವು ನೋಡ್ಬೋದು. ನಮ್ಮ ಜೊತೆ ಬಸವರಾಜ್ರು ಇದ್ದಾರೆ. ಇವರಿಂದಲೇ ನಾವು ರಾಯಣ್ಣನ ಸ್ಟೋರಿ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಯಾಕೆಂದರೆ ರಾಯಣ್ಣವ್ರ ಬಗ್ಗೆ ತುಂಬ ಸಂಶೋಧನೆ ಮಾಡಿ, ಆಳವಾಗಿ ಅಧ್ಯಯನ ಮಾಡಿ, ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ. ಹಾಗಾಗಿ ನಂದಗಡಕ್ಕೆ ಹೋಗೋಣ ಬನ್ನಿ, ಅಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಸರ್, ಹಾಗಾದರೆ ಹೋಗೋಣ ಬನ್ನಿ. ಸರ್, ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಳಗಡೆ? ಒಂದು 800 ಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಒಳಗಡೆನೆ. ಪುತ್ತೂರಿಂದ ನಂದಗಡಕ್ಕೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಹಾಗಾದರೆ ಒಳಗಡೆ ಹೋಗೋಣ. ನಂದಗಡಕ್ಕೆ ಎಲ್ರಿಗೂ ಸ್ವಾಗತ. ಬನ್ನಿ, ನಮ್ಮ ವೀರ ಯೋಧ ರಾಯಣ್ಣ ಅವರು ಗಲ್ಲಿಗೇರಿಸಿದ ಸ್ಥಳ ಇದು. ಅಲ್ಲಿನೇ ಹೋಗಿ ಮಾತಾಡೋಣ. ನಮಸ್ಕಾರ ರೀ. ಯಾವ ಊರವ್ರು ನೀವೆಲ್ಲ? ನರಗುಂದದಿಂದ ಇಲ್ಲಿಗೆ ಬಂದಿದ್ದೀರಾ? ಏನ್ ವಿಶೇಷ ಇಲ್ಲಿಗೆ ಬಂದಿರೋದು? ಕಾರ್ಯಕ್ರಮ ಅದಾವ್ರಿ. ಹಿಂದಿ ಕಾರ್ಯಕ್ರಮ 16 ಅಂತ ಹೇಳ್ರಿ, ಭಟ್ರ ಮನ್ಯಾಗ ಇಲ್ಲಿ. ಅದಕ್ಕೆ ಬಂದು ಇಲ್ಲಿ ಇದನ್ನ ನೋಡಕ್ ಅಂತ ಬಂದಿವಿ. ಯಾವ್ದನ್ನ ನೋಡಕ್ ಬಂದಿದ್ದೀರಾ? ರಾಯಣ್ಣನ ನೇರ ಹಾಕಿದ್ದು. ಅದು ಮ್ಯೂಸಿಯಂ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ಪ್ರೊಸೆಸಿಂಗ್ ಅಲ್ಲಿ ಇದೆ, ಅದಕ್ಕೋಸ್ಕರ ಯಾರನ್ನೂ ಬಿಡ್ತಾ ಇಲ್ಲ. ಫಸ್ಟ್ ಟೈಮ್ ನೋಡ್ತಾ ಇರೋದು? ನೋಡ್ಕೊ ಬರ್ತೀವಿ ನಾವು. ತುಂಬ ಆಲದ ಮರಗಳಿದೆ. ಇದು ಒಂದೇ ಆಲದ ಮರ ಮೇಡಮ್, ಈ ರೀತಿ ವಿಸ್ತಾರವಾಗಿ ಬೆಳೆದಿದೆ. ಇದೇ ಆಲದ ಮರ ಇಷ್ಟೊಂದಾಗಿ ವಿಸ್ತಾರವಾಗಿ ಬೆಳೆದಿದ್ಯಾ? ಇದರದ್ದು ವಿಶೇಷ, ಆಲದ ಮರದ ವಿಶೇಷತೆ ಅಂದ್ರೆ ಮೇಡಮ್, ಅದರ ಬೀಳಲು ಅಂತೇಳಿ ಅಂತಲ್ರಿ, ಅದ್ರ ಕೊನೆಗಳು ಏನು ಬರ್ತಾವಲ್ರಿ, ಅವುಗಳಿಂದನೇ ಹರಡ್ಕೊಂಡ್ಬಿಟ್ಟಿದೆ. ಅದು ಬೇರೆ ಬಿಡುತ್ತಲ್ಲ ಕೊಂಬೆಲೆಲ್ಲ. 1831ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಮರ. ಇದು ರಾಯಣ್ಣವ್ರ ಹೆಸರಲ್ಲೇ ಗುಡಿ ಅಲ್ಲ ಮೇಡಮ್, ಇದು ಇಲ್ಲಿ ಸ್ಥಳೀಕರು ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ರೀ. ಇದು ಕುಟ್ಟಿಮೌಲಿ ಅಂತೇಳಿ ದೇವಸ್ಥಾನ ರೀ. ಇದು ಇಲ್ಲಿಗೆ ಬಂದಾಗ ನಾನು ತುಂಬ ಎಮೋಷ್ನಲ್ ಆಗ್ತಾ ಇದ್ದೀನಿ ಸರ್. ತುಂಬ ಬೇಜಾರಾಗ್ತಾ ಇದೆ. ನಮ್ಮ ಬ್ರಿಟಿಷರು ಒಂದು ಕ್ರೂರತ್ವ ಮೆರೆದು ಬಿಟ್ರು ಆ ಟೈಮಲ್ಲಿ. ರಾಯಣ್ಣ ಅವ್ರಿಗೆ, ದೇಶ ಪ್ರೇಮಿಗೆ ದೇಶ ದ್ರೋಹ ಅಂತ ಪಟ್ಟ ಕಟ್ಟಿದ್ರು. ಆ್ಯಕ್ಚುಲಿ ಆ ಮೂಮೆಂಟ್ ಹೇಗಾಯಿತು, ಏನಾಯ್ತು ಆ ಸಿಚುಯೇಷನ್ನು, ಆ ದಿನ ಏನಾಯಿತು ಸರ್? ಆ ದಿನ ಅಂದರೆ 1830 ಏಪ್ರಿಲ್ 8ರಂದು ಸಂಗೊಳ್ಳಿ ರಾಯಣ್ಣವ್ರನ್ನ ಡೋರಿ ಹಳ್ಳದೊಳಗೆ ಹಿಡಿದು, ಆಮೇಲೆ 1830 ಡಿಸೆಂಬರ್ 30ರವರೆಗೂ
ಅವರನ್ನು ವಿಚಾರಣೆ ಮಾಡಬೇಕಂತ ಒಂದು ಸ್ಪೆಷಲ್ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದರು. ಅವ್ರಿಗೆ ವಿಶೇಷ ನ್ಯಾಯಾಲಯ, ರಾಯಣ್ಣ ಮತ್ತು ಅವ್ರ ಸಹಚರನ ವಿಚಾರಣೆ ಮಾಡಲಿಕ್ಕಂತೆ ಒಂದು ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿದರು. ಮತ್ತು ವಿಶೇಷ ಜಡ್ಜನ್ನು ನೇಮಕ ಮಾಡಿದರು. JV ಆ್ಯಂಡರ್ಸನ್ ಅಂತೇಳಿ ಆ ಜಡ್ಜಿ ಹೆಸರು. ಅವರು ಸುದೀರ್ಘವಾಗಿ ಬ್ರಿಟಿಷ್ ಸರ್ಕಾರದ ವಾದವನ್ನು ಮತ್ತು ಈ ಬಂಡಾಯಗಾರರ ವಾದವನ್ನು ಸುಮಾರು ಏಪ್ರಿಲ್ 8ರಿಂದ ಡಿಸೆಂಬರ್ 30ರವರೆಗೂ ವಿಚಾರಣೆ ಮಾಡಿದರು ಮೇಡಮ್. ಅಂತಿಮವಾಗಿ ಕೋರ್ಟ್ ಏನು ತೀರ್ಮಾನ ಮಾಡಿತ್ತು ಅಂತಂದರೆ ಇದರೊಳಗೆ 13 ಜನ ಮುಖ್ಯ ಆರೋಪಿಗಳು ಮತ್ತು 400 ಸಾದಾ ಆರೋಪಿಗಳಂತ ಪರಿಗಣನೆ ಮಾಡಿ ಈ ಜಡ್ಜ್ ಅವರು ತಮ್ಮ ಮುಂದಿನ ಕ್ರಮ ಕೈಗೊಳ್ಳಲು ಬಾಂಬೆ ಗವರ್ನರ್ ಅವರಿಗೆ ಕಳಿಸ್ತಾರೆ. ಹಾಗಾದ್ರೆ ರಾಯಣ್ಣ ಅವ್ರ ಜೊತೆ 413 ಜನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ಮೇಡಮ್. ಅವ್ರದ್ದೆಲ್ಲರದ್ದು ಬಗ್ಗೆ ಒಂದು ವಿಸ್ತೃತವಾದಂಥ ವಿಚಾರಣಾ ವರದಿಯನ್ನು ಬಾಂಬೆ ಗವರ್ನರ್ ಅವ್ರಿಗೆ ಕಳಿಸ್ತಾರೆ. ಗವರ್ನರ್ ಮಂಡಳಿ ಒಳಗೆ ತೀರ್ಮಾನ ಮಾಡಿ ಅದರೊಳಗೆ ರಾಯಣ್ಣ ಪ್ರಮುಖ ಆರೋಪಿ ಅಂತೇಳಿ ಪರಿಗಣನೆ ಮಾಡ್ತಾರೆ ರೀ. ಇನ್ನುಳಿದಿರ್ತಕ್ಕಂಥ ಅದರೊಳಗೆ ರಾಯಣ್ಣ ಸಹಿತ 7 ಜನರಿಗೆ ಗಲ್ಲು ಶಿಕ್ಷೆ, ಆಮೇಲೆ 6 ಜನರಿಗೆ ಉಗ್ರವಾದಂಥ ಕಾರಾಗೃಹ ಶಿಕ್ಷೆ ಅಥವಾ ಕಾಲಾಪಾನಿ ಅಂತಾರಲ್ಲ ರೀ, ಸಮುದ್ರ ಆಚೆ ಬಿಟ್ಟು ಬಂದುಬಿಡೋದು. ಆ ಕಾಲಾಪಾನಿ ಶಿಕ್ಷೆಯನ್ನು ಜೀವಾವಧಿ ಶಿಕ್ಷೆಯನ್ನು ವಿಧಿಸ್ತಾರೆ ರೀ. ಮತ್ತೆ ರಿಪೀಟ್ ಅವರು ಊರಿಗೆ ಬರೋ ಹಾಗಿಲ್ಲ. ಅಂಥ ಒಂದು 6 ಜನರಿಗೆ ಆ ರೀತಿ ಪನಿಷ್ಮೆಂಟ್ ಆಗ್ತದೆ. ಇವ್ರಿಗೆ 7 ಜನರಿಗೆ ಶಿಕ್ಷೆ ಆಗ್ತದೆ. ಸಂಗೊಳ್ಳಿ ರಾಯಣ್ಣ ಮುಖ್ಯ ಆರೋಪಿ ಆಗಿರೋದ್ರಿಂದ ಅವನು ಸಾರ್ವಜನಿಕ ಗಲ್ಲು ಶಿಕ್ಷೆಯನ್ನು ಅವನಿಗೆ ವಿಧಿಸ್ತಾರೆ. ಸಾರ್ವಜನಿಕವಾಗಿ ಇದೇ ಸ್ಥಳದಲ್ಲಿ ಅವರನ್ನು ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾರೆ. ಹಾಗಾದ್ರೆ ಜನ ಎಲ್ಲ ನೋಡ್ತಾ ಇದ್ರು, ಜನ ಎಲ್ಲ ಇಲ್ಲೆಲ್ಲ ಬರ್ತಾ ಇದ್ರು, ಅವರೆಲ್ಲ ಬಂದು ಈ ರೀತಿ ಇದನ್ನು ಮಾಡ್ತಾಯಿದ್ರು. ಸರ್, ಅದು ವಿಚಾರಣೆ ನಡಿಬೇಕಾದ್ರೆ ರಾಯಣ್ಣ ಅರೆಸ್ಟ್ ಆಗ್ತಾರಲ್ಲ, ಅವಾಗ ಜಡ್ಜ್ ಮುಂದೆ ರಾಯಣ್ಣ ಅವ್ರ ಹೇಳಿಕೆಗಳು ಸ್ವಲ್ಪ ಕೊಡ್ತಾರೆ. ಏನೇನು ಹೇಳಿಕೆ ಕೊಟ್ಟಿದ್ರು? ಅದು ಎಲ್ಲ ಡಾಕ್ಯುಮೆಂಟ್ರಿ ನಮ್ಮ ಇಂಗ್ಲೆಂಡ್ ಮ್ಯೂಸಿಯಮ್ದಲ್ಲಿ ದಾಖಲೆ ಇದೆ ಅಂಥೇಳಿ ನಮ್ಮ ಈ ಭಾಗದಿಂದ ಹೋಗಿರ್ತಕ್ಕಂಥ ತಲ್ಲೂರು ರಾಯನಗೌಡರು ಹೇಳ್ತಾರೆ. ಯಾವ್ಯಾವ ಆ ಬ್ರಿಟಿಷ್ ಲೈಬ್ರರಿಗೆ ಎಲ್ಲಿ ಇಟ್ಟಿದ್ದಾರೋ, ಎಷ್ಟನೇ ನಂಬರ್ ಏನು ಅನ್ನೋದನ್ನೆಲ್ಲನೂ ನಮ್ಮ ಒಂದು ಇಲ್ಲಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ತಂದ ಒಂದು ಕೊಡುಗೆ ಏನಿದೆ. ಅದರ ಪ್ರಕಾರ ಆ ಒಂದು ಎಲ್ಲ ದಾಖಲೆಗಳು, ನ್ಯಾಯಾಂಗದ ಏನೇನು ಪ್ರೊಸೀಜರ್ ನಡೆದು ಆ ಎಲ್ಲ ದಾಖಲಾತಿಗಳು ಇಂಗ್ಲೆಂಡ್ನಲ್ಲಿ ಇದ್ದಾವೆ. ಸರ್, ತಲ್ಲೂರು ರಾಯನಗೌಡರು ಯಾರು? ತಲ್ಲೂರು ರಾಯನಗೌಡರು ಈ ನಮ್ಮ ಮಲ್ಲಸರ್ಜ್ ಅವರ ಮೊದಲನೇ ಪತ್ನಿ ಆಗಿರ್ತಕ್ಕಂಥ, ಪಟ್ಟದರ್ಶಿ ಆಗಿರ್ತಕ್ಕಂಥ ರಾಣಿ ರುದ್ರಾಮಾಜಿಯ ಸಂಬಂಧಿಕರು. ಕಿತ್ತೂರು ಸಂಸ್ಥಾನಕ್ಕೆ ತೀರ ಹತ್ತಿರದವ್ರು ಅಂದರೆ ಅವರು ಬೀಗರ ಆಗಬೇಕು. ಕಿತ್ತೂರು ಸಂಸ್ಥಾನಕ್ಕೆ ಬೀಗರ ಅವರು ತಲ್ಲೂರು ರಾಯನಗೌಡರು. ಅವರೇ ಅಲ್ವಾ ಸಿನಿಮಾ ಮಾಡಿದ್ದು? ಅವರೇ ಈ ಸಿನಿಮಾಗೆ ಕಿತ್ತೂರು ಚೆನ್ನಮ್ಮ ಸಿನಿಮಾ ಮಾಡಿದಾರಲ್ರಿ, ಪಂತಲು ಎಲ್ಲ ಕೂಡಿ. ಆ ಟೈಮ್ದೊಳಗೆ ಅವ್ರಿಗೆ ಕತೆ ಮತ್ತು ಸನ್ನಿವೇಶಗಳನ್ನು ಒದಗಿಸಿದಂಥ ಕೆಲಸವನ್ನು ನಮ್ಮ ತಲ್ಲೂರು ರಾಯನಗೌಡರು ಮಾಡ್ತಾರೆ. ಅವರು ಆಗಿನ ಕಾಲದೊಳಗೆ ಕೆಲವೊಂದಷ್ಟು ಜನ ಅವರನ್ನು ವಂತಿಗೆ ಕೂಡಿಸಿ ಇಂಗ್ಲೆಂಡಿಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಇಂಗ್ಲೆಂಡಿಗೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ಸಿನಿಮಾ ನಿರ್ದೇಶಕರಿಗೆ ಅವರಿಗೆ ಇದನ್ನು ಕೊಡ್ತಾರೆ. ಅವರು ಆ ಆಧಾರ ಮೇಲೆ ಕಿತ್ತೂರು ಚೆನ್ನಮ್ಮ ಸಿನಿಮಾ ನಿರ್ಮಾಣ ಆಗ್ತದೆ. ವಂತಿಗೆ ಅಂದರೆ ದೇಣಿಗೆ ಸಂಗ್ರಹ ಮಾಡ್ತಾರೆ ಮೇಡಮ್. ದೇಣಿಗೆಯಿಂದ ಅಂದರೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಅವ್ರನ್ನ ಇಂಗ್ಲೆಂಡಿಗೆ ಅವ್ರ ದುಡ್ಡು ಕುಡಿಸಿ ಇಂಗ್ಲೆಂಡಿಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. ಜನಸಾಮಾನ್ಯರು ಕೊಟ್ಟಿರೋಂಥ ದುಡ್ಡಲ್ಲಿ ಅವರು ಕಿತ್ತೂರು ಸಂಸ್ಥಾನದ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗಿದ್ರು ಮೇಡಮ್ ಅವರು. ಆದರೆ ಅವರು ಅಗರ್ಭ ಶ್ರೀಮಂತರಾಗಿದ್ದರು. ಆದರೆ ಅಭಿಮಾನಿಗಳೂ ಸದಾ ಏನು ಮಾಡಿದ್ರು ಅಂದರೆ ಅವರಿಗೆ ಸಹಾಯ ಸಹಕಾರವನ್ನು ನೀಡಿದ್ರು. ಅಂದರೆ ಕಿತ್ತೂರು ಸಂಸ್ಥಾನದ ಅಭಿಮಾನಿಗಳು. ಇವ್ರದ್ದು ಸರೋಜಾದೇವಿ ಮಾಡಿದಾರಲ್ಲ ಚೆನ್ನಮ್ಮ, ಆ ಚಿತ್ರಕ್ಕೆ ಇವರು ನಮ್ಗೆ ಸಾಕಷ್ಟು ಇಂಗ್ಲೆಂಡಿನಿಂದ ತಂದಿರತಕ್ಕಂಥ ದಾಖಲೆಗಳನ್ನು ಇದನ್ನು ಮಾಡಿದರು. ಆ ದಾಖಲಾತಿಗಳ ಆಧಾರ ಮೇಲೆ ನಮಗೆ ಆ ಬಂಡಾಯಗಾರರು ಸಂಗೊಳ್ಳಿ ರಾಯಣ್ಣವರ ಕೊನೆಯ ಸ್ಟೇಟ್ಮೆಂಟು ಅಂದರೆ ಅರೆಸ್ಟ್ ಆದ ತಕ್ಷಣ ಏಪ್ರಿಲ್ 8ನೇ ತಾರೀಕಿಗೆ ಅವ್ರನ್ನ ವಿಚಾರಣೆ ಮಾಡ್ತಾರಲ್ರಿ. ಏನಿತ್ತು ಸ್ಟೇಟ್ಮೆಂಟ್? ಅದೇ ಸ್ಟೇಟ್ಮೆಂಟ್ ಅವರು ಒಂದು ಸುದೀರ್ಘವಾದಂಥ ಒಂದು 3-4 ಪುಟದ ಒಂದು ದಾಖಲಾತಿ ಸಿಕ್ಕದ್ರೆ ನಮಗೆ. ಅದರೊಳಗೆ ಎಲ್ಲ ಸವಿಸ್ತರವಾಗಿ ರಾಯಣ್ಣ ಯಾಕೆ ಬಂಡಾಯ ಎದ್ದು, ಯಾವಾಗ ಎದ್ವಿ, ಕಾರಣ ಏನು, ಎಲ್ಲೆಲ್ಲಿ ದಾಳಿ ಮಾಡಿದ್ವಿ, ಏನೇನು ಮಾಡಿದ್ವಿ, ಎಲ್ಲ ಸವಿಸ್ತಾರ ವರದಿಯನ್ನು ಆ ಒಂದು ಇದ್ರೊಳಗೆ ಕಾಣ್ತೀವಿ ರೀ. ಆ ನಂತರ ನಮಗೆ ಸಿಕ್ಕಿರ್ತಕ್ಕಂಥವು ಅಂದರೆ ಬ್ರಿಟಿಷ್ ಸರ್ಕಾರ ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಮೇಲಾಧಿಕಾರಿಗಳು ಬರೆದಿರ್ತಕ್ಕಂಥ ಪತ್ರಗಳು ಸಿಕ್ಕಿದಾವೆ ರೀ. ಆಮೇಲೆ ಸಂಗೊಳ್ಳಿ ರಾಯಣ್ಣನ ಜೊತೆ ಯಾರ್ಯಾರು ಗಲ್ಲು ಶಿಕ್ಷೆಯನ್ನು ಅನುಭವಿಸಿದ್ರು, ಯಾರ್ಯಾರು ಜೀವಾವಧಿ ಶಿಕ್ಷೆ ಅನುಭವಿಸಿದ್ರು ಅನ್ನೋದ್ರ ಎಲ್ಲದ ಒಂದು ವಿಸ್ತೃತವಾದಂಥ ದಾಖಲಾತಿಗಳು ನಮಗೆ ಪುನಾದೊಳಗೆ ಸಿಕ್ಕಿದಾವ್ರಿ. ಸರ್, ಸಂಗೊಳ್ಳಿ ರಾಯಣ್ಣನ ಜೊತೆ ಎಷ್ಟು ಜನನ ಇಲ್ಲಿ ಗಲ್ಲಿಗೇರಿಸಲಾಯಿತು? ಇದು ಒಂಚೂರು ಏನಿದೆ ಮೇಡಮ್ಮ, ಈ ಬ್ರಿಟಿಷ್ ದಾಖಲಾತಿಗಳು
ಇಲ್ಲಿ ಏನು ಸಂಗೊಳ್ಳಿ ರಾಯಣ್ಣನ ಒಬ್ಬರನ್ನೇ ಗಲ್ಲಿಗೆ ಹಾಕಲಾಯಿತು ಅಥವಾ ಸಂಗೊಳ್ಳಿ ರಾಯಣ್ಣ ಜೊತೆ ಇನ್ನುಳಿದ 6 ಜನರು ಇಲ್ಲಿಗೆ ಗಲ್ಲಿಗೆ ಹಾಕಿದ್ರು ಅನ್ನೋದ್ರ ಬಗ್ಗೆ ನಮಗೆ ಖಚಿತತೆ ಇಲ್ಲ ರೀ. ಆ ಕಾರಣದಿಂದ ಈ 1840-50ರಲ್ಲಿ ಫ್ಲೀಟ್ ಅಂತೇಳಿ ಬ್ರಿಟಿಷ್ ಅಧಿಕಾರಿ ಈ ಸ್ಥಳಕ್ಕೆ ಭೇಟಿ ನೀಡ್ತಾನೆ ರೀ. ಅವನು ಸಂಗೊಳ್ಳಿ ರಾಯಣ್ಣವರನ್ನು ಇಲ್ಲಿ ನೇಣಿಗೆ ಹಾಕಲಾಯಿತು, ಅವರ ಸಮಾಧಿಯನ್ನು ಅಲ್ಲಿ ಮಾಡಲಾಯಿತು ಅಂತ ಉಲ್ಲೇಖ ಮಾಡ್ತಾರೆ ಅವರು. ಆದರೆ ಅವರು ಎಲ್ಲೂ ಇನ್ನುಳಿದ 6 ಜನರ ಬಗ್ಗೆ ಉಲ್ಲೇಖ ಮಾಡೋದಿಲ್ಲ ರೀ. ಆಮೇಲೆ ಎಲ್ಲೂ ನಮಗೆ ಈ 6-7 ಜನರನ್ನ ಇಲ್ಲೇ ಗಲ್ಲಿಗೆ ಹಾಕಿದ್ರು ಅಥವಾ ರಾಯಣ್ಣನೊಬ್ಬನ ಇಲ್ಲಿ ಹಾಕಿ ಇನ್ನುಳಿದವ್ರನ್ನಲ್ಲೇ ಧಾರವಾಡದ ಬಂದಿಖಾನೆಯಲ್ಲಿ ಜೈಲಿಗೆ ಹಾಕಿದ್ರು ಅನ್ನೋದ್ರ ಬಗ್ಗೆ ಇನ್ನೂ ನಮಗೆ ಖಚಿತವಾದಂಥ ದಾಖಲಾತಿಗಳು ಬೇಕಾಗಿದೆ ಮೇಡಮ್. ರಾಯಣ್ಣವರು ವೀರಮರಣ ಹೊಂದಿದ ನಂತರ ಕಿತ್ತೂರಲ್ಲಿ ಉಳಿದಂಥ ಸೈನಿಕರು ಯಾರು ಮತ್ತೆ ಬ್ರಿಟಿಷರ ವಿರುದ್ಧ ಬಂಡಾಯ ಎದ್ರು ಮೇಡಮ್. ಸಂಗೊಳ್ಳಿ ರಾಯಣ್ಣವರ ನಂತರ ಬಿಚ್ಚಗತ್ತಿ ಚನ್ನಬಸಪ್ಪ ಅವರು ಅವರ ಆತ್ಮೀಯ ಗೆಳೆಯರಾಗಿದ್ದರು, ಅವರು ಬಲಗೈ ಬಂಟನಾಗಿದ್ದರು. ಅವರು ಸದಾ ಬಂಡಾಯವನ್ನು ಪ್ರಾರಂಭ ಮಾಡ್ತಾರೆ. ಮುಂದೆ ಸಂಗೊಳ್ಳಿ ರಾಯಣ್ಣನ ಹಿಡಿದು ಕೊಟ್ಟಿರ್ತಕ್ಕಂಥ ಕೊದಾನಪುರದ ಲಿಂಗನಗೌಡರನ್ನು ಅವ್ರನ್ನ ಹತ್ಯೆ ಮಾಡ್ತಾರೆ ಅನ್ನುವಂಥ ಒಂದು ಜಾನಪದ ಸಾಹಿತ್ಯದಿಂದ ತಿಳಿದು ಬರ್ತದೆ ರೀ. ಆಮೇಲೆ ಜನವನ್ನು ಸಂಘಟನೆ ಮಾಡಿ ಹೋರಾಟ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿಯನ್ನು ಮಾಡಿ ಆ ಒಂದು ಕೆಲಸವನ್ನು ಮಾಡ್ತಿರ್ತಾರೆ. ಆ ನಂತರ ಅನೇಕ ಜನ ಗಜಪತಿ, ನಾಗಪ್ಪ ಅಂತಕ್ಕಂಥ ಕೆಲವೊಂದಷ್ಟು ಕಿತ್ತೂರಿನ ಹೋರಾಟಗಾರರು, ಆಮೇಲೆ ನಂತರ ಸವಾಯಿ ಮಲ್ಲಸರ್ಜಿ ಅವರು ಏನು ಕಿತ್ತೂರು ಸಂಸ್ಥಾನ ದತ್ತಪುತ್ರದಲ್ರಿ, ಅವರು ಸದಾ ಕೆಲವೊಂದಷ್ಟು ಈ ಬಂಡಾಯದ ಮುಂಚೂಣಿ ನಾಯಕರಾಗಿ ಅವರು ಬಂಡಾಯವನ್ನು ಪ್ರಾರಂಭ ಮಾಡ್ತಾರೆ. ಪೋರ್ಚುಗೀಸರ ಜೊತೆ ಸಂಬಂಧ ಇಟ್ಕೊಂಡಿರ್ತಾರೆ. ಆಮೇಲೆ ಟಿಪ್ಪು ಸುಲ್ತಾನ್ ಅವರ ಮೊಮ್ಮಗರ ಸಂಪರ್ಕದೊಳಗೆ ಇದ್ದರು ಅನ್ನುವಂಥ ವಿಚಾರ ನಮಗೆ ತಿಳಿದು ಬರ್ತದೆ ರೀ. ಆದರೆ ದುರ್ದೈವಶಾತ್ ಅವರ ಸೋದರ ಮಾವನೇ ಅವರು ಬಂಡಾಯದ ಮುನ್ಸೂಚನೆಯನ್ನು ಬ್ರಿಟಿಷರಿಗೆ ತಿಳಿಸಿ ಅವ್ರನ್ನ ಅರೆಸ್ಟ್ ಆಗುವಂತೆ ಅವರ ಹೆಂಡತಿ ಅಪ್ಪನೇ ಹಿಡಿದು ಕೊಟ್ಟರು ಅನ್ನುವಂಥ ಒಂದು ಉಲ್ಲೇಖ ಬ್ರಿಟಿಷ್ ದಾಖಲೆ ಒಳಗೆ ತಿಳಿದು ಬರ್ತದೆ ಬಿಡು. ಸರ್, ಇದು ಎಲ್ಲ ಸಾರ್ವಜನಿಕವಾಗಿ ರಾಯಣ್ಣವ್ರನ್ನ ಗಲ್ಲಿಗೇರಿಸಬೇಕಾದ್ರೆ ಜನಗಳು ಏನು ಹೇಳ್ತಾ ಇದ್ರು? ಜನಗಳೇನು ಕೂಗಾಡ್ನಿಲ್ವಾ? ಅಂದರೆ ಕೂಗಾಟ ನಡೆದಿತ್ತು, ಪ್ರತಿಭಟನೆ ಮಾಡ್ತಾಯಿದ್ರು. ಆಮೇಲೆ ಸುತ್ತಮುತ್ತಲು ಅಲ್ಲೆಲ್ಲ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ರು ಬ್ರಿಟಿಷ್ ಸೈನಿಕರಿಂದ ಮತ್ತು ಬ್ರಿಟಿಷ್ ಪೊಲೀಸರಿಂದ. ಇಲ್ಲಿ ಪೂರ್ತಿ ಎಲ್ಲ ಒಂದು ಈ ಸ್ಥಳದೊಳಗೆ ಪ್ರತಿಭಟನೆ ಹೇಳಬಾರ್ದು ಅಂತೇಳಿ ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ಅದರೊಳಗೂ ಸದಾ ಒಂದು ಜಾನಪದ ಹಾಡಿನೊಳಗೆ ಏನು ಉಲ್ಲೇಖ ಬರ್ತದೆ ಅಂದರೆ, ಈ ಸಂಗೊಳ್ಳಿ ರಾಯಣ್ಣವರ ಒಂದು ಬಲಗೈ ಬಂಟನಾಗಿರ್ತಕ್ಕಂಥ ಗೋದಳ್ಳಿ ಗಜವೀರ, ಮೂಲತಃ ಆಫ್ರಿಕಾದ ನಿಗ್ರೋ, ಆ ಗೋದಳ್ಳಿ ಗಜವೀರ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾನೆ. ಪ್ರತಿಭಟನೆ ಮಾಡಿದಾಗ ಒಬ್ಬಂಟಿಯಾಗಿ ಅವನು ಬ್ರಿಟಿಷ್ ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗಿ ಸಂಗೊಳ್ಳಿ ರಾಯಣ್ಣವನ್ನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯನ ಕೇಳಿ ಬಂದಾಗ ಅವರು ಬ್ರಿಟಿಷರು ಅವನನ್ನು ಬಂದೂಕಿನಿಂದ ಗುಂಡು ಹಾರಿಸಿ ಅವನನ್ನು ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ ನಂತರ ಸಂಗೊಳ್ಳಿ ರಾಯಣ್ಣವ್ರನ್ನ ಗಲ್ಲಿಗೆ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಫಸ್ಟು ಬ್ರಿಟಿಷ್ ಅವರ ವಿರುದ್ಧ ಸಿಡಿದೆದ್ದಿದ್ದು ಮತ್ತೆ ರಾಯಣ್ಣವರ ಗಲ್ಲಿಗೇರಿಸಬಾರ್ದು ಅಂತ ಹೇಳಿದ ಆಪ್ತ ಗೆಳೆಯ ಬಲಗೈ ಬಂಟ, ಆಫ್ರಿಕಾದ ನೀಗ್ರೋ ಫ್ಯಾಮಿಲಿಯಾಗೆ ಸಂಬಂಧಪಟ್ಟಂತ ಗೋದಳ್ಳಿ ಗಜವೀರ. ಈ ಆಫ್ರಿಕಾದ ನಿಗ್ರೋದ ಸುಮಾರು 200-300 ಜನ ಸಂಗೊಳ್ಳಿ ರಾಯಣ್ಣನ ಹೋರಾಟದೊಳಗೆ ಭಾಗವಹಿಸಿರ್ತಾರೆ ರೀ. ಅದರೊಳಗೆ ಅವರ ಮುಂಚಿನ ನಾಯಕರವರು ಗೋದಳ್ಳಿ ಗಜವೀರವರು. ಅವರು ಈ ಸಂಗೊಳ್ಳಿ ರಾಯಣ್ಣನ ಒಂದು ಆತ್ಮೀಯ ಗೆಳೆಯರಾಗಿದ್ದರು. ಅಷ್ಟೇ ಅಲ್ಲ, ಸಂಗೊಳ್ಳಿ ರಾಯಣ್ಣವರ ಮೈಗಾವಲು ಪಡೆಯ ನಾಯಕನೂ ಆಗಿದ್ದನು ಅವನು. ಸಂಗೊಳ್ಳಿ ರಾಯಣ್ಣವರ ಆತ್ಮರಕ್ಷಣೆ ಮಾಡ್ತಕ್ಕಂಥ ಯಾವುದೇ ರೀತಿ ರಾಜನಿಗೆ ಅವನ ಮೈಗಾವಲು ಪಡೆ ಇರ್ತೈತಲ್ಲ, ಹಂಗೆ ಗಜವೀರ ಈ ಸಂಗೊಳ್ಳಿ ರಾಯಣ್ಣನ ಮೈಗಾವಲು ಪಡೆ ನಾಯಕನಾಗಿದ್ದ. ಅವರು ಈ ಆಫ್ರಿಕಾದ ನಿಗ್ರೋಗಳೆಲ್ಲ ಸಂಗೊಳ್ಳಿ ರಾಯಣ್ಣನ ಒಂದು ರಕ್ಷಣೆ ಕೆಲಸವನ್ನು ಮಾಡ್ತಾಯಿದ್ರು. ಹೌದು, ಬಲಗೈ ಬಂಟ ಆಗಿದ್ರು ಓಡೋಗ್ಬೋದಿತ್ತು. ರಾಯಣ್ಣವ್ರನ್ನ ಗಲ್ಲಿಗೇರ್ಸಕ್ಕೆ ಶಿಕ್ಷೆ ವಿಧಿಸಿದೆ, ನನ್ನ ಜೀವ ಉಳಿಸ್ಕೋಬೋದಲ್ಲ ಇನ್ಮೇಲೆ, ಅದು ರಾಯಣ್ಣ ಹೋದ್ಮೇಲೆ ಇನ್ನೇನು ಕಿತ್ತೂರು ಸಂಸ್ಥಾನ ಆಲ್ರೆಡಿ ಹಾಳಾಗೋಗಿದೆ ಅಂತ. ಆದ್ರೆ ಅವ್ರ ಧೈರ್ಯನೇ ಮೆಚ್ಚಬೇಕು. ಯಾಕೆಂದ್ರೆ ಇಲ್ಲಿ ಭಾಷೆ, ಜಾತಿ, ಬಣ್ಣ ಏನು ಇಲ್ಲ. ಎಲ್ಲದಕ್ಕಿಂತ ತಾಯ್ನಾಡು ಮುಖ್ಯ. ನಾನು ಒಂದು ಸೈನ್ಯದಲ್ಲಿದ್ದೀನಿ, ಸೈನ್ಯದ ನಾಯಕ ಕಷ್ಟದಲ್ಲಿದ್ದಾನೆ, ಅವನಿಗೆ ಜೀವಕ್ಕೆ ಆಪತ್ತು ಬಂದಿದೆ ಅಂದಾಗ ಅಲ್ಲಿ ಟೀಮಲ್ಲಿರೋರು ಎಲ್ಲರೂ ಒಂದುಗೂಡಿ ಅವನು ಒಬ್ಬ ನಾಯಕತ್ವ ತಗೊಂಡು ನೀವು ಅವನನ್ನ ಗಲ್ಲಿ ಶಿಕ್ಷೆ ಕೊಡೋದು ಒಂದು ನಾವು ಒಪ್ತಾ ಇಲ್ಲ ಅಂತ ಹೇಳಿ ಸಾರ್ವಜನಿಕವಾಗಿ ಇಲ್ಲೇ ಕುತ್ಕೊಂಡು ಎಲ್ಲ ಪ್ರತಿಭಟನೆ ಮಾಡ್ತಾನಲ್ಲ, ಒಂದು ಧೈರ್ಯನ ಮೆಚ್ಚಲೇಬೇಕು. ಬನ್ನಿ ಸರ್. ಮತ್ತೆ ಈ ಒಂದು ಅವರು ಆಫ್ರಿಕಾದಿಂದ ಪೋರ್ಚುಗೀಸರು ಏನೋ ಅವ್ರನ್ನ ಗೋವೆಗೆ ಕರ್ಕೊಂಬಂದರು. ಅಲ್ಲಿಂದ ಅವರು ಗುಲಾಮರಾಗಿ ತೊಗೊಂಬಂದರು. ಆನಂತರ ಕೆಲವೊಂದಟ್ಟಿ ಆ ಸಿದ್ಧಿ ಜನಾಂಗ ಈ ನಮ್ಮ ಪಶ್ಚಿಮ ಕಾಡಿನೊಳಗೆ ಕಿತ್ತೂರು ಸಂಸ್ಥಾನದ ಅಡಿ ಒಳಗೆ ಕೆಲಸ ಮಾಡ್ತಾರೆ. ಆಮೇಲೆ ಜೊತೆಗೆ ಶಿವಾಜಿ ಇದರೊಳಗೆ
ಒಳಗೂ ಕೆಲಸ ಮಾಡ್ತಾರೆ, ಕೆಲವೊಂದಷ್ಟು ಕಡೆ ಅವರು ಕೆಲಸ ಮಾಡಿರ್ತಕ್ಕಂಥ ಉಲ್ಲೇಖ ಇದೆ. ಆದರೆ ವಿಶೇಷವಾಗಿ ಗಜವೀರ ಮತ್ತು ಅವ್ರ ಸಹಚರರ ಈ ಒಂದು ಕಿತ್ತೂರು ನಾಡಿನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭಕ್ತಿ, ದೇಶಾಭಿಮಾನ ಅವರು ಅನುಕರಣೀಯ ಮೇಡಮ್. ಹೌದು ಸರ್. ಕೊನೆಯದಾಗಿ ರಾಯಣ್ಣ ಅವರು ಗಲ್ಲಿಗೇರಿಸಿದ ಸಂದರ್ಭದಲ್ಲಿ ಕೊನೆಯದಾಗಿ ಎಲ್ಲರೂ ಕೊನೆ ಆಸೆ ನಿಮ್ದೇನು ಅಂತ ಕೇಳ್ತಾರೆ. ಆ ಸಮಯದಲ್ಲಿ ರಾಯಣ್ಣ ಏನು ಹೇಳಿದ್ರು? ಅಂದರೆ ಸಂಗೊಳ್ಳಿ ರಾಯಣ್ಣವರು ತಮ್ಮ ಕೊನೆಯ ಆಸೆಯನ್ನು ಏನು ಹೇಳಿದ್ರು ಅಂದರೆ, ಅದು ಈ ಬ್ರಿಟಿಷ್ ದಾಖಲೆ ಒಳಗೂ ನಾವು ಈಗ ಓದಿರ್ತಕ್ಕಂಥ ದಾಖಲೆಗಳು ಎಲ್ಲಿಯೂ ಉಲ್ಲೇಖ ಬರೋದಿಲ್ಲ ರೀ. ಆದರೆ ಜನಪದ ಸಾಹಿತ್ಯದೊಳಗೆ ಮತ್ತು ನಾಟಕದೊಳಗೆ ಕೆಲವೊಂದು ಕರ್ಣ ಪರಂಪರೆಯಿಂದ ತಿಳಿದು ಬರ್ತಕ್ಕಂಥ ಸನ್ನಿವೇಶ ಏನಂದ್ರೆ, ನಾನು ಈಗ ಹೇಳಿ ಆಗಿ ನಾನು ಪಾಶಿ ಶಿಕ್ಷೆಗೆ ಒಳಗಾಗೋದಿಲ್ಲ, ನನ್ನ ಕೈಯೊಳಗೆ ನನ್ನ ಖಡ್ಗ ಕೊಡ್ರಿ, ನಿಮ್ಮದೆಲ್ಲ ಸೈನ್ಯವನ್ನು ಒಟ್ಟುಗೂಡಿಸಿ ನಿಲ್ಲಿಸಿ ನಾನು ಈ ನಿಮ್ಮ ಸೈನ್ಯ ಜೊತೆ ಹೋರಾಡ್ತಾ ಒಂದು ವೀರ ಮರಣವನ್ನು ಒಪ್ತೀನಿ, ಈ ರೀತಿ ನನಗೆ ಪಾಶಿ ಶಿಕ್ಷೆ ಕೊಡಬೇಡ್ರಿ ಅಂತೇಳಿ ಬೇಡ್ಕೋತಾನೆ. ಆನಂತರ ಅವರು ಅದಕ್ಕೆ ಅಂದರೆ ಗಲ್ಲು ಶಿಕ್ಷೆ. ಅದಕ್ಕಾಗಿ ಅವರು ಒಪ್ಪದೇ ಇರುವಾಗ ಆಮೇಲೆ ನೀನು ಇನ್ನು ಏನಾದರೂ ಹೇಳೋದಿದ್ರೆ ಹೇಳಪ್ಪ ಅಂತಂದ್ರೆ ತನ್ನ ತಾಯ್ನಾಡಿನ ಜನರಿಗೆ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನು ಮುಂದುವರೆಸುವಂಥ ಒಂದು ಸಂದೇಶವನ್ನು ತಿಳಿಸೋ ಮೂಲಕ ಈ ಗಲ್ಲು ಶಿಕ್ಷೆಗೆ ಒಳಗಾಗ್ತಾರೆ ಅವರು. ಸರ್ ಇಲ್ಲೆಲ್ಲ ಮಾಡ್ತಾ ಇದ್ದಾರಲ್ಲ, ಇದೆಲ್ಲ ಏನು ಸರ್ ಕೋಟೆ ಥರ? ಇದು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಅಡಿಯಲ್ಲಿ ಸಂಗೊಳ್ಳಿ ರಾಯಣ್ಣವರ ಈ ಒಂದು ವೀರ ಮರಣವನ್ನು ಹೊಂದಿರತಕ್ಕಂಥ ಸ್ಥಳ ಅತ್ಯಂತ ಪವಿತ್ರವಾದದ್ದು ಮತ್ತು ನಮ್ಮ ದೇಶಕ್ಕೆ ಒಂದು ಸ್ಫೂರ್ತಿ ನೀಡುವಂಥ ಸ್ಥಳ ಆಗಿರೋದ್ರಿಂದ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು ಅಂತಾರಾಷ್ಟ್ರೀಯ ಮಟ್ಟದ ಮ್ಯೂಸಿಯಂ ಮಾಡ್ತಾ ಇದ್ದಾರೆ. ಅದು ಈ ಕೆಲಸ ಪ್ರಗತಿ ಹಂತದೊಳಗೆ ಇದೆ ಮೇಡಮ್. ಕೆಲವೇ ದಿನದೊಳಗೆ ಅದು ಕಾಮಗಾರಿ ಕಂಪ್ಲೀಟ್ ಆದ ನಂತರ ಅದನ್ನು ಲೋಕಾರ್ಪಣೆಗೊಳಿಸ್ತಾ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಸಂಗೊಳ್ಳಿ ರಾಯಣ್ಣವರ ಈ ಬಲಿದಾನ ಸ್ಥಳದಲ್ಲಿ ಅವರ ಒಂದು ಇತಿಹಾಸವನ್ನು ಪುನರ್ ನಿರ್ಮಾಣ ಮಾಡುವಂಥ ಒಂದು ಅದ್ಭುತ ಕೆಲಸವನ್ನು ಕರ್ನಾಟಕ ಸರ್ಕಾರ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದವರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸರ್ ನಂದಗಡ ಅಂತ ಯಾಕೆ ಹೆಸರು ಬಂತು? ಇದು ಮೂಲತಃ ಆನಂದಗಡ ಅಂತೇಳಿ ಅದರ ಹೆಸರು ಬರ್ತದೆ ಮೇಡಮ್. ಮೂಲತಃ ಆನಂದಗಡ ಅಂತೇಳಿ, ಕಾಲಾಂತರದೊಳಗೆ ಆನಂದಗಡ ಇದ್ದದ್ದು ನಂದಗಡ ಅಂತೇಳಿ ಹೆಸರು ಪಡ್ಕೋತದ್ರಿ. ಗಡ ಅಂದರೆ ಇಲ್ಲಿ ಕೋಟೆ, ಆನಂದಗಡ ಕೋಟೆ ಇರೋದರಿಂದ ಇದನ್ನು ನಂದಗಡ ಅಂಥೇಳಿ ಕರೀತಾರೆ. ಯಾರ್ದು ಸರ್ ಕೋಟೆ? ಅದು ಮೂಲತಃ ಛತ್ರಪತಿ ಶಿವಾಜಿಯ ಕಾಲದೊಳಗಿಂದು ಅಥವಾ ಮರಾಠರ ಪೇಶ್ವೆಗಳ ಕಾಲಂದು ಅನ್ನುವಂಥ ಉಲ್ಲೇಖಗಳು ಅಲ್ಲಿ ಸಿಗ್ತವೆ ಮೇಡಮ್. ಆದರೆ ನಂತರ ಈ ನಮ್ಮ ಮಲ್ಸರ ದೇಸಾಯಿ ಅವರು ಇಲ್ಲಿ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿದರು. ಈ ಆನಂದಗಡ ಕೋಟೆ ಅವರು ತಮ್ಮ ಪಟ್ಟಾಭಿಷೇಕ ನೆನಪಿಗಾಗಿ ಇಲ್ಲೊಂದು ಕೋಟೆ ಕಟ್ಟಿದರು. ಅದು ಇಲ್ಲಿ ನಮ್ಮ ಪಶ್ಚಿಮ ಕಾಡಿನೊಳಗೆ ನಂದಗಡದಿಂದ 7 ಕಿಲೋಮೀಟರ್ ಅಂತರದೊಳಗಿದೆ ರೀ. ಆ ಕೋಟೆ ಕುರುಗಳು ನಾವು ಈಗಲೂ ನೋಡ್ಬೋದು. ಅಲ್ಲಿ ಎತ್ತರವಾದ ಪ್ರದೇಶ, ಅಲ್ಲಿ ಅವರು ಗುಹೆಯೊಳಗೆ ವಾಸ ಮಾಡ್ತಕ್ಕಂಥ ಕಲ್ಲುಗಳು ಎಲ್ಲವೂ ಈಗ ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ ಮೇಡಮ್. ಅಂಥ ಒಂದು ಅದ್ಭುತವಾದಂಥ ಒಂದು ಕೋಟೆಯನ್ನು ಮಲ್ಸರ ದೇಸಾಯಿ ಅವರು ಕಟ್ಟಿದರು. ಸಂಗೊಳ್ಳಿ ರಾಯಣ್ಣವರು ಅಲ್ಲಿ ತಮ್ಮ ಈ ದಾಳಿಯ ಸಂದರ್ಭದೊಳಗೆ ಅಲ್ಲಿ ಉಳಿದುಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾಯಿದ್ರು ಮತ್ತು ತಮ್ಮ ಸೈನಿಕರಿಗೆ ಬೇಕಾಗಿದ್ದಂಥ ತರಬೇತಿ ನೀಡ್ತಾಯಿದ್ರು. ಆಮೇಲೆ ಅಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಸರ್ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಸಹ ಕರ್ಕೊಬರ್ತಾರಲ್ಲ, ಅದಕ್ಕೂ ಮುಂಚೆ ಈ ಸುತ್ತಮುತ್ತ ಜೈಲು ಇದೆಯಾ? ಎಲ್ಲಿ ಇಟ್ಟಿದ್ರು? ಅವ್ರನ್ನ ಧಾರವಾಡ ಜೈಲಿನೊಳಗೆ ಇಟ್ಟಿದ್ರು ಮೇಡಮ್. ಅವರು ಧಾರವಾಡದಿಂದ ಇಲ್ಲಿ ತರ್ತಾರೆ. ಇಲ್ಲಿಗೆ ತರೋ ಉದ್ದೇಶ ಏನಂದ್ರೆ ಮೇಡಮ್, ಒಂದು ಇಲ್ಲಿ ಜನರು, ಸುತ್ತಮುತ್ತಲಿನ ಜನರು ಹೇಳುವಂಥ ಒಂದು ವಿಷಯದ ಪ್ರಕಾರ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಈ ನಂದಗಡದ ಸುತ್ತಮುತ್ತಲಿನ ಜನ ಅವನಿಗೆ ಭಾಳ ಸಹಾಯ ಸಹಕಾರವನ್ನು ನೀಡಿದ್ರು, ನಂದಗಡದ ಮೇಲೆ ಅವನು ಅಪಾರವಾದ ಪ್ರೀತಿ ಹೊಂದಿದ್ದ ಅನ್ನುವಂಥ ಒಂದು ವಿಷಯ ಬರ್ತದೆ ಮೇಡಮ್. ಅದಕ್ಕಿಂತ ಒಂದು ಮುಖ್ಯವಾದಂಥ ಒಂದು ಸಂಗತಿಯನ್ನು ನಾವೆಲ್ಲರೂ ಇತಿಹಾಸಕಾರ ತಿಳ್ಕೊಳ್ಳೋದಂತ ಏನಂದರೆ, ಸಂಗೊಳ್ಳಿ ರಾಯಣ್ಣನ ಸಹಚರು ಸುಮಾರು 3,000 ರಿಂದ 5,000 ಜನಸಂಖ್ಯೆ ಇತ್ತು ಮೇಡಮ್. ಆಗಾಗ ಕೆಲವೊಂದಷ್ಟು ಜನ ಕಡಿಮೆ ಆಗ್ತಾಯಿದ್ರು, ಕೆಲವೊಂದಷ್ಟು ಜನ ಹೆಚ್ಚಾಗ್ತಾಯಿದ್ರು. ಅವರೆಲ್ಲರೂ ಈ ಪಶ್ಚಿಮ ಕಾಡಿನೊಳಗೆ ಉಳ್ಕೊಂಡಿದ್ರು. ಇನ್ನೂ ಅವರು ರಾಯಣ್ಣ ಹಿಡಿದ ನಂತರನೂ ಅವರು ನಾಡಿಗೆ ಹೋಗದ ಇನ್ನೂ ನಾವು ನಮ್ಮ ನಾಯಕನನ್ನು ಬಿಡಿಸ್ಕೊಂಡು ಮತ್ತೆ ಹೋರಾಟ ಮಾಡೋಣ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಈ ಪಶ್ಚಿಮ ಕಾಡಿನೊಳಗೆ ಅಡಿಕೊಂಡಿದ್ದರು ಅವರು. ಹಾಗಾದರೆ ಇದು ಕಾಡಾಗಿತ್ತು ಅವಾಗ ಪೂರ ಕಾಡಿತ್ತು ಮೇಡಮ್. ಆ ಒಂದು ಹೋರಾಟಗಾರಿಗೆ ಒಂದು ಸಂದೇಶವನ್ನು ಕಳಿಸ್ಬೇಕಾಗಿತ್ತು ಬ್ರಿಟಿಷ್ ಸರ್ಕಾರ. ನೀವು ಸದಾ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದ್ದಾದ್ರೆ ನಿಮಗೂ ಈ ರೀತಿಯಾದಂಥ ಒಂದು ಪಾಶಿ ಶಿಕ್ಷೆಯನ್ನು ನಿಮಗೆ ಕೊಡಬೇಕಾಗ್ತದೆ ಅನ್ನುವಂಥ ಒಂದು ಮೆಸೇಜನ್ನು ಅವ್ರಿಗೆ ಮುಟ್ಟಿಸ್ಬೇಕಾಗಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ತೊಗೊಂಬಂದು ಅವ್ರನ್ನ ಗಲ್ಲಿಗೆ ಹಾಕಿದ್ರು ಮೇಡಮ್ ಅನ್ನುವಂಥ ಒಂದು ಈ ಇತಿಹಾಸದ ಘಟನಾವಳಿಗಳನ್ನು ಮೆಲಕ್ಕೆ ಹಾಕಿದಾಗ ನಮಗೆ ತಿಳಿದು ಬರ್ತದೆ ರೀ. ಗಲ್ಲಿಗೆ ಹಾಕಿದ ನಂತರ ಅವರು ಅಂತ್ಯಕ್ರಿಯೆ ಹೇಗೆ ಮಾಡ್ತಾರೆ? ಅದು ಅಂತ್ಯಕ್ರಿಯೆಯನ್ನು ಇಲ್ಲ ಮೇಡಮ್, ಅದು ಮುಂದೆ ಸ್ಥಳ ಇದೆ, ಅದನ್ನು ನಿಮಗೆ ಮುಂದೆ ಪರಿಚಯ ಮಾಡಿಸ್ಕೊಡ್ತೀನಿ ಮೇಡಮ್. ಓಕೆ ಸರ್, ಇಲ್ಲಿ ಇದನ್ನೆಲ್ಲ ಕಟ್ಟಿದಾರಲ್ಲ, ಯಾಕೆ ಸರ್? ಈ ಏನೋ ಬಳೆಗಳು ಮತ್ತು ಜೋಲೆ ಅಂದರೆ ಅವರು ಅಭಿಮಾನಿಗಳು ತಮಗೆ ಒಂದು ಪ್ರೀತಿಯಿಂದ ಬೇಡಿಕೊಂಡು ಈಗ ಅವುಗಳನ್ನ ಕಟ್ಟುವಂಥ ಸಂಪ್ರದಾಯ ಇದೆ ಸರ್.
ಅಂದ್ರೆ ಏನಂತ ಬೇಡ ಅಂದರೆ ತಮಗೇನೋ ಒಂದು ಇಚ್ಛಾ ಒಂದು ಈಡೇರಿಸ್ಕೋಬೇಕಾಗಿತ್ತು, ಅಥವಾ ಅವ್ರ ಜೊತೆ ಈಗ ನೋಡ್ರಿ ಈ ನಾವು ಇದ್ರೊಳಗೆ ಕಟ್ತೀವಲ್ಲ ರೀ ರಕ್ಷಾಬಂಧನದೊಳಗೆ, ಅಂದ್ರೆ ರಾಯಣ್ಣನ ಜೊತೆ ನಮ್ಮದು ಸ್ನೇಹ ಸಂಬಂಧ ಹಿಂಗೆ ಇರಲಿ, ರಾಯಣ್ಣನ ಬಗ್ಗೆ ಅಭಿಮಾನ ಇರಲಿ, ಆ ಬಂಧುತ್ವ ಇರಲಿ ಅನ್ನುವಂಥ ಒಂದು ಕಾರಣಕ್ಕೆ ಅವನ್ನ ಕಟ್ಟುವಂಥ ಪರಂಪರೆ ಇದೆ. ತೊಟ್ಲು ಗಿಟ್ಲೆಲ್ಲ ಅಲ್ಲೆಲ್ಲ ತೊಟ್ಲುಗಳಂದರೆ ಸಂಗೊಳ್ಳಿ ರಾಯಣ್ಣನವ್ರ ಬಗ್ಗೆ ಬೇಡಿಕೊಂಡಿರ್ತಕ್ಕಂಥವ್ರು, ನಮಗೆ ರಾಯಣ್ಣಂಥ ದೇಶಭಕ್ತಿ ಉಳ್ತಕ್ಕಂಥ ಮಗ ಹುಟ್ಟಲಿ, ಅವನಂಥ ಸ್ವಾಭಿಮಾನಿ ಪುತ್ರ ಹುಟ್ಟಲಿ ಅನ್ನುವಂಥ ಉದ್ದೇಶದಿಂದ ಕಾಯಿ ಕಟ್ತಾರೆ. ಆಮೇಲೆ ಕಾಯಿ ಕಟ್ಟಿದ ನಂತರ ಅವ್ರ ಫಲ ಈಡೇರಿದ ನಂತರ ತೊಟ್ಲಿನೂ ತಂದು ಕಟ್ತಾರೆ. ಆ ಥರ ಎಲ್ಲ ನಂಬಿಕೆ ಇಲ್ಲಿ ಬರೀ ಇಲ್ಲಿ ಕಡಿಮೆ, ಅವರ ಸಮಾಧಿ ಸ್ಥಳದೊಳಗೆ ನೀವು ಸಾಕಷ್ಟು ನೋಡ್ಬೋದು ಮೇಡಮ್. ಅಂದ್ರೆ ಇಲ್ಲಿನ ಹೆಣ್ಮಕ್ಳು ರಾಯಣ್ಣನಂತಹ ವೀರ ಯೋಧ ಮತ್ತೆ ದಿಟ್ಟತನ ಗುಂಡಿಗೆ ಇರೋಂಥವ್ರು, ಅದ್ರ ಜೊತೆಗೆ ಮಾತೃಭೂಮಿಯನ್ನ ತಾಯಿ ರೀತಿ ಪ್ರೀತಿಸೋ ಅಂತ ಒಬ್ಬ ಮಗ ಬೇಕು ನಮ್ಮ ಮನೆಗಳಲ್ಲೂ ಕೂಡ ಅಂತರ್ದವರು, ಮತ್ತೆ ರಾಯಣ್ಣ ಹುಟ್ಟು ಬರ್ಲಿ ಅಂತ ಹೇಳಿ ಅರ್ಕೆಗಳನ್ನ ಕಟ್ಕೊಂಡು ತೊಟ್ಲು ಕಟ್ತಿದ್ದಾರೆ. ಇಲ್ಲಿ ಅದಕ್ಕೆ ಸಾಕ್ಷಿಯಾಗಿದೆ ನೋಡಿ. ಅದ್ರ ಜೊತೆಗೆ ಆ ಬೇಡಿಕೆಗಳು ಅವ್ರ ಮನಸ್ಸಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಈಡೇರಿಸ್ಲಿ ಅಂತ ಹೇಳಿ ರಾಯಣ್ಣನ ಒಬ್ಬರು ದೇಶಭಕ್ತ ಅಷ್ಟೇ ಅಲ್ಲ, ನಮ್ಮ ಮನೆ ದೇವರು ಅಂತ ಪೂಜೆ ಮಾಡ್ತಾರೆ ಇಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದ್ದು ಇದೇ ಸ್ಥಳದಲ್ಲಿ, ಅದು ಸಾರ್ವಜನಿಕವಾಗಿ. ನಮ್ಮ ದೇಶಭಕ್ತಿ ಇದ್ದಂಥ ಸಂಗೊಳ್ಳಿ ರಾಯಣ್ಣರಿಗೆ ದೇಶದ್ರೋಹಿ ಅಂತ ಪಟ್ಟ ಕಟ್ಟಿ ಕಿತ್ತೂರು ಸಂಸ್ಥಾನ ಹಾಳಾಗಿದೆ, ಮತ್ತೆ ಅಭಿವೃದ್ಧಿ ಆಗಬಾರ್ದು, ನಮ್ಮ ಕಪಿಮುಷ್ಟಿಯಲ್ಲಿ ಇಡೀ ಒಂದು ಪ್ರಾಂತೀಯ ರಾಜರೆಲ್ಲರೂ ಕೂಡ ನಾವು ಹೇಳ್ದಂಗೆ ಕೇಳಬೇಕು ಅಂತ ಅಧಿಕಾರ ಆಡಳಿತ ದರ್ಪದಿಂದಾಗಿ ರಾಯಣ್ಣವರನ್ನು ಗಲ್ಲಿಗೇರಿಸ್ತಾರೆ. ಯಾಕೆಂದರೆ ಈ ಥರ ವೀರ ಸೇನಾನಿಗಳು ಮತ್ತು ಕ್ರಾಂತಿಕಾರಿ ಯುವಕರಿದ್ದರೆ ನಮ್ಮ ಆಡಳಿತ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅಂತ ಹೇಳಿ ರಾಯಣ್ಣವರನ್ನು ಸ್ವತಃ ಇಟ್ಕೊಟ್ಟಿದ್ದೆ ಅವರ ರಕ್ತ ಸಂಬಂಧಿಗಳು. ಅದ್ರ ಜೊತೆಗೆ ಆಪ್ತರಾಗಿದ್ದಂಥವರೇ ರಾಯಣ್ಣವ್ರನ್ನ ಬ್ರಿಟಿಷರಿಗೆ ಮೋಸದಿಂದ ಇಟ್ಕೊಡ್ತಾರೆ. ದುರಾದೃಷ್ಟವಶಾತ್ 1831ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರನ್ನು ಇದೇ ಮರದಲ್ಲಿ ನೇಣಾಕ್ತಾರೆ ಸಾರ್ವಜನಿಕವಾಗಿ. ನಾನು ಈ ಸ್ಥಳಕ್ಕೆ ಬಂದಾಗ ಆಟೋಮೆಟಿಕಲಿ ನನ್ನ ಕಣ್ಣಲ್ಲಿ ಸರ್ ಹೇಳಬೇಕಾದ್ರೆ ನೀರು ಬಂತು. ಏನಂತ ಗೊತ್ತಾಗಿಲ್ಲ, ನನಗೆ ಅವಾಗ ಫೀಲ್ ಆಯಿತು, ನಮ್ಮ ದೇಶಭಕ್ತಿ, ನಮ್ಮ ತಾಯ್ನಾಡು, ನಮ್ಮ ಮಾತೃಭೂಮಿ ಎಷ್ಟು ಮಹತ್ವವಾಗಿದೆ. ನಾವೆಲ್ಲ ಕತೆಗಳಲ್ಲೆಲ್ಲ ಕೇಳ್ತೀವಿ, ಆ ಥರ ಒಬ್ಬ ಯೋಧ ಇದನ್ನ ನಾವು ಸಿನಿಮಾದಲ್ಲಿ ನೋಡ್ತೀವಿ, ನಾಟಕದಲ್ಲಿ ನೋಡ್ತೀವಿ, ಅಲ್ಲಿ ಆ್ಯಕ್ಟಿಂಗ್ ಮಾಡಿ ತೋರಿಸೋದೇ ಬೇಡ. ಇಲ್ಲಿಗೆ ಬಂದಾಗ ನಿಜವಾಗ್ಲೂ ನಾನು ಫೀಲ್ ಆದೆ, ನನಗೆ ಅಳು ಬಂತು. ರಾಯಣ್ಣವರು ಕಣ್ಣಿಗೆ ಕಟ್ತಂಗಿಂದ ಕಾಣಿಸಿದ್ರು, ಹೆಂಗೆ ಸಾರ್ವಜನಿಕವಾಗಿ ಅವ್ರನ್ನ ಗಲ್ಲಿಗೇರಿಸಿದ್ರು ಕೂಡ ಬ್ರಿಟಿಷರಿಗೆ ಕೊನೆಗೂ ಶರಣಾಗಲ್ಲ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನಗೆ ನನ್ನ ತಾಯ್ನಾಡೇ ಮುಖ್ಯ. ಯಾಕೆಂದರೆ ನಾನು ಕಿತ್ತೂರು ಸಂಸ್ಥಾನಕ್ಕೆ ಉಸಿರಾಗೇ ಇದ್ದಿದ್ದು, ಕೊನೆ ಉಸಿರು ಇರುವವರೆಗೂ ಕೂಡ ನಾನು ಅದಕ್ಕೇನೆ ಚಿರಋಣಿಯಾಗಿರ್ತೀನಿ. ಯಾವತ್ತೂ ಕೂಡ ಬ್ರಿಟಿಷರ ಗುಲಾಮಗಿರಿ ಆಗಲ್ಲ ಅಂತ ಹೇಳಿದ್ರಲ್ಲ, ವೀರ ಯೋಧ ಮತ್ತೆಂದು ಹುಟ್ಟಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಇವತ್ತು ಮನಗಳಲ್ಲಿ ತನುಗಳಲ್ಲಿ ಇದ್ದಾರೆ. ಅದೇ ರೀತಿ ನಾನು ತುಂಬ ಎಮೋಷನಲ್ ಆದೆ. ಕಾಯಕವೇ ದೇವರು ಅಂತ ನಂಬ್ದವಳು ನಾನು ಕೆಲಸ ಮಾಡ್ತೀನಲ್ಲ ಅದೇ ದೇವರು ಅಂತ ನಂಬ್ತೀನಿ. ಅದನ್ನು ನೀವು ರಾಯಣ್ಣವ್ರನ್ನ ಗಲ್ಲಿಗೇರಿಸಿದ್ರಲ್ಲ, ಇದೊಂದು ಪವಿತ್ರ ಸ್ಥಳ, ನಮ್ಮ ವೀರಯೋಧ ಮರಣ ಹೊಂದಿದಂಥ ಸ್ಥಳ. ಅದಕ್ಕೋಸ್ಕರ ಇಲ್ಲೊಂದು ಸಾಷ್ಟಾಂಗ ನಮಸ್ಕಾರ ಹಾಕ್ಲೇಬೇಕು ಸ್ನೇಹಿತರೆ. ಜೈ ರಾಯಣ್ಣ. ಇದು ಮೂಲ ಸಮಾಧಿ ರೀ. ಇದು ಇಲ್ಲೇ ಅವರ ಆಲದ ಸಸಿಯನ್ನು ನೆಟ್ಟಿದ್ದು. ಸಂಗೊಳ್ಳಿ ರಾಯಣ್ಣಂಥ ಗಂಡು ಮಕ್ಕಳು ಜನಿಸಲಿ ಅಂಥೇಳಿ ಕೆಲವೊಂದಷ್ಟು ಮಂದಿ ಕಾಯಿ ಕಟ್ತಾರೆ, ಅಥವಾ ತಮ್ಮ ಯಾವುದೇ ಒಂದು ವೈಯಕ್ತಿಕ ಬೇಡಿಕೆಗಳನ್ನು ಈಡೇರಿಸಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಕಟ್ಟಿರ್ತಾರೆ. ತೊಟ್ಟಿಲು ಅಂತಂದರೆ ರಾಯಣ್ಣ ಬದುಕಿದ್ದು ಎಷ್ಟು ವರ್ಷ? 35 ವರ್ಷ ಜೀವನ ಮಾಡಿದ್ದಾರೆ ಅವರು. ನಮ್ಮ ಸಂಗೊಳ್ಳಿ ರಾಯಣ್ಣ ನಮ್ಮ ಜೊತೆ ಜೀವಂತವಾಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಇಲ್ಲಿ ಒಂದು ಆಲದ ಸಸಿಯನ್ನು ನೆಡ್ತಾರೆ ಅವರು ಸಮಾಧಿ ಮೇಲೆ. ಅಳ್ಬೇಡವ, ಜನ್ಮ ಜನ್ಮಕ್ಕೂ ನಿನ್ನ ಮಗನಾಗಿ ಹುಟ್ಟು ಹಂಗ ಆಶೀರ್ವಾದ ಮಾಡಿ ಸಂತೋಷದಿಂದ ನನ್ನ ಕಳ್ಸ್ಕೊಡವ. ತಂಗಿರ, ತಂದೆ ತಾಯಂದ್ರ, ನಿಮ್ಮ ಅಭಿಮಾನಕ್ಕ ನಾ ಕೈ ಜೋಡಿಸ್ತೀನಿ. ನಾಡ ಯೋಧರು, ದೇಶ ಬಾಂಧವರು ಕೂಡಿ ಕಿತ್ತೂರು ಸಂಸ್ಥಾನನ ಪರತಂತ್ರದಿಂದ ಪಾರು ಮಾಡಕ್ಕ ಹೋರಾಡಿದ್ರು. ಆದ್ರ ತಾಯಿ ತಾನೆತ್ತ ಮಕ್ಕಳಿಗೆ ವಿಷ ಉಣಿಸುವಂಗ ನಮ್ಮ ಮಂದಿ ನಮ್ಗ ಮೋಸ ಮಾಡಿದ್ರು. ಇವತ್ತಿ ಒಬ್ಬ ರಾಯ ಸತ್ರೆ ಮುಗಿತು ಅಂತ ತಿಳಿಬೇಡು. ಅರಿವು ಗೇಡಿ, ಮುಂದ ಈ ದೇಶದಾಗ ಮನಿಗೂ ದೇಶಾಭಿಮಾನಿ ಮಕ್ಕಳು ಇರ್ತಾರ. ನಿಮ್ಮನ್ನ ಬೆನ್ನಟ್ಟಿ ಹುಚ್ಚು ನಾಯಿಗೆ ಬಡ್ದಂಗ ಬಡಿತಾರ. ಆಗ ನಟ್ಟ ನಡು ರಾತ್ರಿ ಆಗ ನಮ್ಮ ದೇಶ ಬಿಟ್ಟು ಕಳ್ಳರಂಗ ಓಡೋಗೋ ಪ್ರಸಂಗ ಬಂದೇ ಬರ್ತೈತಿ.
ಭರತ ಭೂಮಿ ಸ್ವತಂತ್ರ ಆಗ್ತೈತಿ, ಕರುನಾಡು ಸ್ವರಾಜ್ಯದ ಬೀಡಾಗ್ತೈತಿ. ಅಲ್ಲಿ ಮಠ ನನ್ನ ಆತ್ಮ ಮನಿ ಮನಿಲೂ ಕ್ರಾಂತಿ ಜ್ಯೋತಿ ಹಚ್ಚತೈತಿ. ಜ್ಯೋತಿ ಹರ ಹರ ಮಹಾದೇವ್. ಹಾಂ, ಅಲ್ಲಿ ಭೇಟಿ ಮಾಡಿದ್ರಲ್ಲ ನೀವೇನ? ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿ ನಂದಗಡ ಅಂತ ಆಗ್ಬಿಟ್ಟು. ಓ, ಇನ್ನೂ ಕಾಮಗಾರಿ ಇದೆ. ಬೋರ್ಡ್ ಅಷ್ಟೇ ಬರೆಸ್ಬೇಕು. ಒಳಗಡೆ ಹೋಗೋಣ, ಒಳಗಡೆ ಹೋಗೋಣ ಬನ್ನಿ ಸರ್. ಓ, ಇದು ಪಾರ್ಕ್ ಥರ ಮಾಡಿದ್ದೀರಾ? ಸಮಾಧಿ ಸುತ್ತ ಇದು ಪಾರ್ಕ್ ಮಾಡಿದ್ದಾರೆ ಮೇಡಮ್. ಇದು ಏನಂತಾರೆ, ಸ್ಟೇಡಿಯಮ್ಮು. ಸ್ಟೇಡಿಯಂ. ಓ, ಏನು ನಡೆಯುತ್ತೆ ಇಲ್ಲಿ ಸ್ಟೇಡಿಯಮಲ್ಲಿ? ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಮೇಲೆ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಕಾರ್ಯಕ್ರಮಗಳು ಮಾಡ್ತಾರೆ. ಓ, ಎಲ್ಲನೂ ಇಲ್ಲಿ ಮಾಡ್ತೀರಾ? ಸರ್ ಬನ್ನಿ, ಬನ್ನಿ, ಹಾರ ಹಾಕೊಂಡು ತೋರಿಸಿ. ಆಕಾಶ ತಗೊಳ್ಳಿ. ಹಚ್ಕೊಂಡಿದ್ದೀನಿ. ಮೂಲ ಸಮಾಧಿ ಅಲ್ಲಿದೆ. ಬನ್ನಿ ಸರ್, ಅಲ್ಲೇ ಹೋಗಿ ಮಾತಾಡೋಣ. ಇದೆಲ್ಲ ತೆಂಗಿನಕಾಯಿ ಎಲ್ಲ ಕಟ್ಟಿದಾರಲ್ಲ, ಏನು ಮೇಡಮ್? ಇದು ಸಂಗೊಳ್ಳಿ ರಾಯಣ್ಣ ಅವರ ಬಗ್ಗೆ ಅವರ ಒಂದು ಅಭಿಮಾನಿಗಳು ಅವರು ಅಥವಾ ಅವರ ಒಂದು ಭಕ್ತರು ಸಂಗೊಳ್ಳಿ ರಾಯಣ್ಣಂಥ ಗಂಡು ಮಕ್ಕಳು ಜನಿಸಲಿ ಅಂಥೇಳಿ ಕೆಲವೊಂದಷ್ಟು ಮಂದಿ ಕಾಯಿ ಕಟ್ತಾರೆ, ಅಥವಾ ತಮ್ಮ ಯಾವುದೇ ಒಂದು ವೈಯಕ್ತಿಕ ಬೇಡಿಕೆಗಳನ್ನು ಈಡೇರಿಸಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಕಟ್ಟಿರ್ತಾರೆ. ಹಾಂ, ತೊಟ್ಟಿಲು ಅಂತಂದರೆ ಯಾರು ತಾವು ಹರಕೆಯನ್ನು ತೀರಿಸಿ ರಾಯಣ್ಣನ ಹೆಸರಲ್ಲೇ ಏನು ಮಕ್ಕಳು ಇದು ಹರಕೆ ಇದು ಮಾಡಿಕೊಂಡಿರ್ತಾರೆ ರೀ, ಅವ್ರು ಬಂದು ತೊಟ್ಟಿಲು ಕಟ್ಟಿ ಹೋಗ್ತಾರೆ. ಓಕೆ ಸರ್, ರಾಯಣ್ಣ ಅವರು ಸಮಾಧಿ ಇಲ್ಲಿದೆ. ರಾಯಣ್ಣ ಅವರು ಗಲ್ಲಿಗೇರಿಸಿದ ನಂತರ ಅಂತ್ಯಕ್ರಿಯೆ ಹೇಗಾಗುತ್ತೆ? ಅಲ್ಲಿಂದ ಯಾಕೆ ಇಲ್ಲಿಗೆ ತರ್ತಾರೆ? ಅಂದರೆ ಅವರು ಬ್ರಿಟಿಷ್ ಅಧಿಕಾರಿಗಳು ಆ ಸಂಗೊಳ್ಳಿ ರಾಯಣ್ಣವರ ಸಮಾಧಿ ಮಾಡಬೇಕು ಅಂಥೇಳಿ ಅಲ್ಲಿ ಒಂದಷ್ಟು ಜನರಿಗೆ ಅದರದ್ದು ಜವಾಬ್ದಾರಿಯನ್ನು ವಹಿಸಿರ್ತಾರೆ. ಸಂಗೊಳ್ಳಿ ಗ್ರಾಮದ ಬಿಚ್ಚಗತ್ತಿ ಚನ್ನಬಸಪ್ಪ, ಆಮೇಲೆ ಅವನ ತಾಯಿ ಕೆಂಚಮ್ಮ, ಅನೇಕ ಸಂಗೊಳ್ಳಿ ಗ್ರಾಮದ ಮತ್ತು ನಂದಗಡ ಗ್ರಾಮದ ಎಲ್ಲರೂ ಅಭಿಮಾನಿಗಳು ಕೂಡಿ ಅವನನ್ನು ಅಂತ್ಯ ಸಂಸ್ಕಾರವನ್ನು ಇಲ್ಲಿ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣವರ ಅಂತ್ಯ ಸಂಸ್ಕಾರವನ್ನು ಮಾಡಿದ ನಂತರ ಅವರ ಏನು ಜೀವದ ಗೆಳೆಯಾಗಿರ್ತಕ್ಕಂಥ ಬಿಚ್ಚಗತ್ತಿ ಚನ್ನಬಸಪ್ಪ ಅವರು ನಮ್ಮ ಸಂಗೊಳ್ಳಿ ರಾಯಣ್ಣ ನಮ್ಮ ಜೊತೆ ಜೀವಂತವಾಗಿರಬೇಕು ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡು ಇಲ್ಲಿ ಒಂದು ಆಲದ ಸಸಿಯನ್ನು ನೆಡ್ತಾರೆ ಅವರು ಸಮಾಧಿ ಮೇಲೆ. ಆ ಆಲದ ಸಸಿ ಇವತ್ತು ಇಂಥ ದೊಡ್ಡ ಹೆಮ್ಮರವಾಗಿ ಬೆಳೆದದ್ರಿ. ಅವರ ಆತ್ಮೀಯ ಗೆಳೆಯ ಬಿಚ್ಚಗತ್ತಿ ಚನ್ನಬಸಪ್ಪ ಅವರು ನೆಟ್ಟಿರ್ತಕ್ಕಂಥ ಆಲದ ಸಸಿ. ಅವರು ಆ ಒಂದು ಸಮಾಧಿಯ ಮೇಲೆ ಒಂದು ಜಂಗಮರ ವೇಷವನ್ನು ಭಾವಾನ ವೇಷ ಹಾಕ್ಕೊಂಡು ಇಲ್ಲೇ ತಮ್ಮ ಅಂತಿಮ ದಿನಗಳನ್ನು ಕಳೀತಾರೆ. ಅವರು ಈ ಸಮಾಧಿಯನ್ನು ಪೂಜೆ ಮಾಡಿಕೊಡ್ತಾ ಆಲದ ಗಿಡನ ಪೋಷಣೆ ಮಾಡ್ಕೊತ ಬೆಳೀತಾರೆ ರೀ. ಅವರು ಅಂತ್ಯ ಆದ ನಂತರ ಇಲ್ಲಿ ಚವ್ಹಾಣ್ ಅನ್ನುವಂಥ ಒಂದು ಕುಟುಂಬದವರು ಈ ಚನ್ನಬಸಪ್ಪ ಅವರು ಈ ಸಮಾಧಿಯ ಪೂಜೆ ಮಾಡಿ ಬಿಟ್ಟ ನಂತರ ಅದನ್ನು ಇವ್ರ ಮನೆಯನ್ನವರು ಮುಂದುವರಿಸ್ಕೊಂಡು ಬಂದಾರ ರೀ. ಈಗ ಎಷ್ಟನೇ ತಲೆ ಅಜ್ಜಿ ನಿಮ್ಮದು ಪೂಜೆ ಮಾಡೋದು? 4ನೇ ತಲೆದ ಮಾರದಿಂದ ಅವರು ಪೂಜೆ ಮಾಡ್ಕೊತ ಬಂದಾರೆ. ಈಗ 5ನೇ ತಲೆಮಾರಿದವರು ಪೂಜೆ ಮಾಡ್ತಾಯಿದ್ದಾರೆ ಇವ್ರ ಮಗ.
ಅವರು ಕಾಲವಾದ ನಂತರ ಅವರ ಚನ್ನಬಸಪ್ಪ ಅವರು ಕಾಲವಾದ ನಂತರ ಅಂದಿನಿಂದ ಇಂದಿನವರೆಗೂ ಇವರು ಪೂಜೆ ಮಾಡ್ಕೊತ ಬರ್ತಾ ಇದ್ದಾರೆ. ಸರ್ ಮೂಲ ಸಮಾಧಿ ಇಲ್ಲಿದೆ ಅಂತ ಇಲ್ಲಿ ಇದೆ ಮೂಲ ಸಮಾಧಿ. ಇದು ಮೂಲ ಹಾಂ ಸಮಾಧಿ. ಮೂಲ ಹಾಗಾದ್ರೆ ಗಿಡ ಇಲ್ಲಿದೆ ನೋಡಿ, ಇದು ಮೂಲ ಸಮಾಧಿ ರೀ. ಇದು ಇಲ್ಲೇ ಅವರ ಆಲದ ಸಸಿಯನ್ನು ನೆಟ್ಟಿದ್ದು. ಇದೇ ನೋಡ್ರಿ ಹಳೆ ಮರ, ಮತ್ತು ಇದು ಹೊಸ ಮರಕ್ಕೆ ತನ್ನ ಒಂದು ಇದನ್ನು ಕೊಟ್ಟು ಅದು ದೊಡ್ಡ ಮರವಾಗಿದೆ. ಇಲ್ಲಿ ಬಂದಾಗ 3 ಮರ ಅಂತ ಹೊರಗಡೆ ಕಾಣಿಸುತ್ತೆ, ಆದ್ರೆ ಇದೆಲ್ಲವೂ ಆಲದ ಮರನೇ. ಇದೆಲ್ಲ ಒಂದೇ ಮರ ರೀ. ಸರ್ ಬ್ರಿಟಿಷರು ಅಂತ್ಯಕ್ರಿಯೆ ಮಾಡಲ್ಲ, ಅಂತ್ಯಕ್ರಿಯೆ ಮಾಡಲ್ಲ ಅಂತಂದ್ರೆ ಆಗಿನ ಪ್ರೋಸೆಸ್ ಹೇಗಿತ್ತು? ಆಗ ಅವ್ರು ಏನು ಮಾಡಿದ್ರು ಮೇಡಮ್, ಇಲ್ಲಿ ಕೆಲವೊಂದಷ್ಟು ಅಭಿಮಾನಿಗಳಿಗೆ ಅದನ್ನು ಅಂತ್ಯಕ್ರಿಯೆ ಮಾಡುವಂಥ ಕೆಲಸವನ್ನು ಅವರು ಸೂಚನೆ ಮಾಡಿ ಹೋದರು ಮೇಡಮ್. ಯಾಕಂದ್ರೆ ಗಲ್ಲಿಗೆ ಹಾಕಿದ ನಂತರ ಅವರ ಅಂತ್ಯ ಸಂಸ್ಕಾರ ಮಾಡಿಸ್ತಕ್ಕಂಥ ಜವಾಬ್ದಾರಿ ಆಯಾ ಇವ್ರದ್ದು ಸರ್ಕಾರದಿರ್ತದೆ. ಯಾಕಂದ್ರೆ ಈಗ ನಾವು ಏನು ಪದ್ಧತಿ ಅಳವಡಿಸ್ಕೊಂಡಿಲ್ಲ ರೀ ನಮ್ಮಲ್ಲಿ, ಈಗ ನ್ಯಾಯಾಲಯದೊಳಗೆ ಯಾವ ರೀತಿ ವ್ಯವಸ್ಥೆ ಇದೆ ಅದೇ ವ್ಯವಸ್ಥೆ ಅವಾಗನೇ ಇತ್ತು. ಯಾಕಂದ್ರೆ ಅದನ್ನೇ ನಾವೀಗ ಮುಂದುವರಿಸ್ಕೊಂಡು ಬಂದಿದ್ದೀವಿ ರೀ. ಬಾಡಿನ ಕೊಡೋರು ಕೊಡ್ತಿದ್ರು, ಅವರಿಗೆ ಯಾರಿದ್ದಾರೆ ಅವ್ರ ಮನೆ ತಂದವರು ಅಥವಾ ಯಾರಿಗೆ ಕೇಳ್ತಾರೆ ಅವ್ರಿಗೆ ಕೊಡೋರು. ಯಾರು ಬೇಕು ಯಾರು ಇಲ್ಲ ಅಂದ್ರೆ ಅವ್ರಿಗೆ ಅಂತ್ಯ ಸಂಸ್ಕಾರ ಯಾರು ಮಾಡಲಿಕ್ಕೆ ಅವರಿಗೆ ಸೂಚನೆ ಮಾಡಿ ಅದನ್ನು ಕೆಲಸ ಮಾಡಿಸಿರ್ಬೋದು. ಸ್ನೇಹಿತರೆ, ರಾಯಣ್ಣ ಅವ್ರನ್ನ ಗಲ್ಲಿಗೇರಿಸಿದ ನಂತರ ನಂದಗಡದಲ್ಲಿ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಆ ಪ್ರದೇಶದಿಂದ ಇಲ್ಲಿಗೆ ಬರೋದಕ್ಕೆ. ಇಲ್ಲಿ ಒಂದು ಅವರ ಸ್ನೇಹಿತರಾದಂಥ ಬಿಚ್ಚುಗತ್ತಿ ಚನ್ನಬಸಪ್ಪನವರು ರಾಯಣ್ಣ ಅವ್ರ ಬಗ್ಗೆ ಅಪಾರ ಪ್ರೀತಿ ಇದೆ, ವಿಶ್ವಾಸ ಇದೆ. ರಾಯಣ್ಣವರಲ್ಲಿ ಅವ್ರ ಹೆಸರು ಕೂಡ ಬೆರ್ತೋಗಿದೆ. ಆ ರೀತಿ ಅವ್ರ ಬಗ್ಗೆ ನಂಬಿಕೆ ಇತ್ತು. ನನ್ನ ಪ್ರೀತಿಯ ಆಪ್ತ ಸ್ನೇಹಿತನೇ ಮರಣವನ್ನು ಹೊಂದಿದ್ನಲ್ಲ ಅಂತ ಹೇಳಿ, ಅದರಲ್ಲೂ ವೀರ ಮರಣ, ಸಾಮಾನ್ಯ ಅಂತ ಹೇಳೋಕ್ಕೆ ಅಸಾಧ್ಯವಾದ ಮಾತು. ಹಂಗಾಗಿ ಅವರ ನೆನಪಿಗೋಸ್ಕರ ಇಲ್ಲಿ ತಂದು ಅಂತ್ಯಕ್ರಿಯೆ ಮಾಡ್ತಾರೆ. ಅದಕ್ಕೋಸ್ಕರ ಅವರಿಗೆ ಆಲದ ಮರಕ್ಕೂ ಅವ್ರಿಗೂ ಕನೆಕ್ಷನ್ ಆಗಿದೆ ಅಂತ ನಮ್ಮ ಕಳೆದ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಒಂದು ಆಲದ ಮರನ ನೆಟ್ಟು ಪಾಲನೆ ಪೋಷಣೆ ಮಾಡಿ ತಮ್ಮ ಜೀವಿತಾವಧಿಯನ್ನು ಇಲ್ಲೇ ಕಳೀತಾರೆ. ಯಾಕೆಂದರೆ ಆಲದ ಮರ ದೊಡ್ಡದಾಗಿ ತುಂಬ ಜನಕ್ಕೆ ನೆರಳು ಕೊಡುತ್ತೆ ಅನ್ನೋದು ಆವಾಗಿನ ಕಾಲದ ಕಲ್ಪನೆ ಅಕ್ಷರ ಸಹ ಸತ್ಯ. ಯಾಕೆಂದರೆ ಇವಾಗ ನಾನು ನಿಂತ್ಕೊಂಡಿದ್ದೀವಿ ನೋಡಿ, ಇಲ್ಲಿ ಒಂದು ಮರ ಹಾಕಿದ್ದಾರೆ, ಅದ್ರ ಬೇರು ಅಲ್ಲೊಂದಿದೆ ಇಲ್ಲೊಂದಿದೆ, ತುಂಬ ಸುತ್ತ ಹರಡ್ಕೊಂಡಿದೆ. ಅದ್ರ ಜೊತೆಗೆ ಇಲ್ಲಿನ ಜನರು ಯಾವ ರೀತಿ ನಂಬ್ತಾರೆ ಅಂತ ಹೇಳಿದರೆ, ಸಂಗೊಳ್ಳಿ ರಾಯಣ್ಣನವರ ಆತ್ಮ ಇನ್ನೂ ಕೂಡ ಇಲ್ಲೇ ಇದೆ, ಅವರು ಜೀವಂತವಾಗಿದ್ದಾರೆ. ಈ ಪ್ರತಿಯೊಂದು ಮಣ್ಣಲ್ಲಾಗಿರ್ಬೋದು, ಈ ಗಾಳಿಲಾಗಿರ್ಬೋದು, ಈ ಮರದಲ್ಲಾಗಿರ್ಬೋದು, ಇಲ್ಲೇ ರಾಯಣ್ಣ ಇದ್ದಾರೆ. ಯಾಕೆಂದರೆ ಯಾವುದೇ ಒಂದು ಶುಭ ಕಾರ್ಯ ಆಗಿರ್ಬೋದು, ಅವ್ರ ಕಷ್ಟ ಸುಖಗಳಾಗಿರ್ಬೋದು, ನಾವು ಹೇಗೆ ದೇವರಿಗೆ ಹರಕೆ ಕಟ್ಕೊಳ್ತೀವಿ ಅದೇ ರೀತಿ ರಾಯಣ್ಣನೇ ಇಲ್ಲಿ ದೇವರು. ನಮಗೆ ಸಂಗೊಳ್ಳಿ ರಾಯಣ್ಣನೇ ದೇವರು ಅಂತ ಹೇಳಿ ಅವ್ರಿಗೆ ಮನಸ್ಸಲ್ಲಿ ಏನನ್ಸುತ್ತೆ, ಯಾವ ಪ್ರಾಬ್ಲಮ್ ಇದೆ ಅದಕ್ಕೆ ಪರಿಹಾರ ಕೊಡಪ್ಪ ರಾಯಣ್ಣ ಅಂತ ಹೇಳಿ ಈ ರೀತಿ ಕಾಯಿ ಕಟ್ಕೊಂಡು ಅವ್ರ ಹರಕೆನ ತೀರಿಸ್ತಾರೆ. ಅದರಲ್ಲೂ ಮಹಿಳೆಯರು ಯಾವ ರೀತಿ ಪೂಜೆ ಮಾಡ್ತಾರೆ ಅಂತ ಹೇಳಿದರೆ, ನನಗೆ ಪಾಪ ಆಗಿಲ್ಲ ಅಥವಾ ನನಗೆ ತುಂಬ ವರ್ಷಗಳ ಕಾಲ ಗಂಡು ಮಕ್ಕಳು ಬೇಕು ಅಥವಾ ಹೆಣ್ಮಕ್ಳು ಬೇಕು, ಅದು ಮಕ್ಕಳು ಇಲ್ಲ ಅಂದವರು ಕೂಡ ತೊಟ್ಲು ಮುಖಾಂತರ ಕಟ್ಟಿ ಹರಕೆ ಫಲಗೊಂಡು ನಂತರ ಅವರ ಹರಕೆನ ತೀರಿಸಿ ಹೋಗಿದ್ದ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಅದಕ್ಕೋಸ್ಕರನೇ ಇಲ್ಲಿ ತೊಟ್ಲುಗಳಿದೆ. ಅದೇ ರೀತಿ ಸಂಗೊಳ್ಳಿ ರಾಯಣ್ಣ ಅಂತ ಕೈಗೆ ಹಾಕ್ತಾರಲ್ಲ ಆ ಬ್ಯಾಂಡ್ ಕೂಡ ಇದೆ. ಯುವಕರು ಬಂದು ಅವ್ರಿಗೇನಿಷ್ಟ ಕಷ್ಟ ಅಂತ ಹೇಳಿ ತಿಳಿಸ್ಕೋಬೇಕು ಅಂತ ಹೇಳಿದರೆ ಈ ರೀತಿ ದಾರನ ಕಟ್ಟೋದು, ಕಪ್ಪು ದಾರ ಅಥವಾ ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಎಲ್ಲನೂ ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ ನಮ್ಮ ರಾಯಣ್ಣವರು ಇಂದು ಕೂಡ ನಮ್ಮ ನೆಲದಲ್ಲಿ, ಜಲದಲ್ಲಿ, ಭಾಷೆಯಲ್ಲಿ ಕಿತ್ತೂರು ಅಷ್ಟೇ ಅಲ್ಲ, ನಂದಗಡದಷ್ಟೇ ಅಲ್ಲ, ಇಡೀ ಕರುನಾಡಲ್ಲೂ ಕೂಡ ಅವರು ಬೆರ್ತೋಗಿದ್ದಾರೆ. ಇಲ್ಲಿ ರಾಯಣ್ಣವರ ಸಮಾಧಿ ಎದುರುಗಡೆಗೆ ಒಂದು ದೊಡ್ಡ ಕಂಬ ಕಟ್ಟಿದ್ದಾರೆ. ಏನು ಸರ್ ಇದು? ಇದು ಶಿವಸ್ತಂಭ ಮೇಡಮ್. ನಮ್ಮ ಭಾರತ ಸರ್ಕಾರದ ಲೋಗೋವನ್ನು ಹೊಂದಿರತಕ್ಕಂಥ 4 ಮುಖದ ಶಿವವನ್ನು ಹೊಂದಿರತಕ್ಕಂಥ ಒಂದು ನಮ್ಮ ರಾಷ್ಟ್ರೀಯ ಲಾಂಛನ. ಓ, ಸಿಂಹ ಇದೆ ಅಲ್ಲಿ, ಭಾರತ ಸರ್ಕಾರದ ಲೋಗೋ ಇದೆಯಾ? ಹಾಂ, ಲೋಗೋ ಇದೆ. ಹೌದೌದು, ಶಿವಸ್ತಂಭ ಇದೆ. ಆ ಶಿವಸ್ತಂಭವನ್ನು ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಬಲಿದಾನ ಮಾಡಿದಂಥ ವ್ಯಕ್ತಿಗಳ ಸಮಾಧಿಯ ಮುಂದೆ ಭಾರತ ಸರ್ಕಾರ ಅವರ ಮುಂದೆ ಈ ಶಿವಸ್ತಂಭವನ್ನು ನಿಲ್ಲಿಸುವ ಮೂಲಕ ಗೌರವ ಸೂಚಿಸುವಂಥ ಕೆಲಸ ಮಾಡಿದ್ರಿ. 1957ರಲ್ಲಿ ಈ ಶಿವಸ್ತಂಭವನ್ನು ನಮ್ಮ ಭಾರತ ಸರ್ಕಾರ ಆಗಿರ್ಬೋದು, ಕರ್ನಾಟಕ ಸರ್ಕಾರ ಆಗಿರ್ಬೋದು, ಈ ಶಿವಸ್ತಂಭವನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ರಾಯಣ್ಣ ಒಬ್ಬ ರಾಷ್ಟ್ರೀಯ ಪುರುಷ, ರಾಷ್ಟ್ರದ ಏಕತೆಗಾಗಿ, ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾನೆ. ಅವನಿಗೆ ನಾವು ರಾಷ್ಟ್ರೀಯ ಗೌರವವನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಈ ರಾಷ್ಟ್ರೀಯ ಸ್ಮಾರಕವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದ್ರ ಜೊತೆಗೆ ರಾಯಣ್ಣ ಅವ್ರದ್ದು ಯಾವ ರೀತಿ ಯುದ್ಧ ಮಾಡಿದ್ರು, ರಾಯಣ್ಣ ಅಂದ್ರೆ ಯಾರು, ಕಿತ್ತೂರು ಸಂಸ್ಥಾನಕ್ಕೆ ರಾಯಣ್ಣ ಯಾವ ರೀತಿ ಹೋರಾಡಿದ್ರು ಅಂತ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇದೆ ನೋಡಿ. ರಾಯಣ್ಣವ್ರು ಗೆರಿಲ್ಲಾ ಯುದ್ಧದ ರೂವಾರಿ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಯುದ್ಧ ಮಾಡಿದ್ರು, ಅವ್ರ ಕಾನ್ಸೆಪ್ಟ್ ಏನಾಗಿತ್ತು ಅಂತ ಈ ಕಡೆ ಸೈಡ್ ಇದ್ರೆ, ಮತ್ತೊಂದು ಭಾಗದಲ್ಲಿ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕಿತ್ತೂರು ಸಂಸ್ಥಾನದ ವೀರ ಪರಂಪರೆ, ವೀರತನದ ಪರಂಪರೆ ಏನಾಗಿತ್ತು, ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣವ್ರಿಗೆ ಯಾವ ರೀತಿ ಸಂಬಂಧ ಇತ್ತು. ಯಾಕೆಂದರೆ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನವರು ಮಾನಸ ಪುತ್ರ ಅಂತ
ಸ್ವಇಚ್ಛೆಯಿಂದ ಘೋಷಣೆ ಮಾಡಿಕೊಂಡಿದ್ರು. ಅದು ಕಿತ್ತೂರು ಸಂಸ್ಥಾನಕ್ಕೆ ಗೊತ್ತಿತ್ತು. ಮೊದಲನೇ ಕಿತ್ತೂರು ಮತ್ತು ಆಂಗ್ಲ ಯುದ್ಧದಲ್ಲಿ ಜಯಬೇರಿ ಬಾರಿಸಿದ್ರು. ಅದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಅದ್ರ ಜೊತೆಗೆ ನೀವು ಇಲ್ಲಿ ನೋಡ್ಬೋದು, ಪರಮ ದೇಶಭಕ್ತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ, ಸ್ವಾತಂತ್ರ್ಯೋತ್ಸವ, ರಾಯಣ್ಣನ ಹುತಾತ್ಮರ ದಿನ, ಗಣರಾಜ್ಯೋತ್ಸವ ಅಂತ ಹೇಳಿ ಸರ್ ಜನವರಿ 26ರಂದು. ಹಾಂ, 1831 ಜನವರಿ 26ರಂದು ಅವ್ರನ್ನ ಗಲ್ಲಿಗೆ ಹಾಕ್ತಾರೆ. ಅವತ್ತನ ಇದು ಆಗಸ್ಟ್ 15 1796ರಂದು ಸಂಗೊಳ್ಳಿ ರಾಯಣ್ಣವರು ಜನಿಸ್ತಾರೆ. ಅಂದರೆ ಭಾರತದ ಸ್ವಾತಂತ್ರ್ಯಕ್ಕೂ ಮತ್ತು ಗಣರಾಜ್ಯೋತ್ಸವಕ್ಕೂ ಸಂಗೊಳ್ಳಿ ರಾಯಣ್ಣವರಿಗೂ ಮತ್ತು ಅವರ ಬಲಿದಾನಕ್ಕೂ ಹುಟ್ಟಿಗೂ ಅವಿನಾಭಾವ ಸಂಬಂಧ ಇದೆ ಅನ್ನೋದನ್ನು ತಪ್ಪಿದೆ. 1796 ಕರೆಕ್ಟ್ ಆದದ್ದು. ಓಕೆ, ಹಂಗೆ ರಾಯಣ್ಣ ಬದುಕಿದ್ದು ಎಷ್ಟು ವರ್ಷ? 35 ವರ್ಷ ಜೀವನ ಮಾಡಿದ್ದಾರೆ ಅವರು. ಅಂದ್ರೆ ಚಿರ ಯುವಕ, ಹುಮ್ಮಸ್ಸು, ಆಯಸ್ಸು, ಛಲ ಎಲ್ಲ ಇರುವಂಥ ವ್ಯಕ್ತಿ. ಅದಕ್ಕೋಸ್ಕರನೇ ಬ್ರಿಟಿಷರು ಬೇಗ ಗಲ್ಲಿಗೇರಿಸ್ಬಿಟ್ರು. ಅದೃಷ್ಟವಶಾತ್ ರಾಯಣ್ಣ ಅವರು ವೀರಮರಣ ಹೊಂದಿದ ದಿನವನ್ನೇ ನಾವು ಇವತ್ತು ಗಣರಾಜ್ಯೋತ್ಸವ ದಿನವಾಗಿ ಅದ್ಧೂರಿಯಾಗಿ ಇಡೀ ರಾಜ್ಯದ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತೀವಿ. ಅದನ್ನ ಇಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರೊಡನೆ ಹೋರಾಡಿ ಬಲಿದಾನ ಮಾಡಿದ ಕನ್ನಡ ನಾಡಿನ ಗಂಡುಗಲಿ ಕ್ರಾಂತಿವೀರ ಹುತಾತ್ಮ ಸಂಗೊಳ್ಳಿ ರಾಯಣ್ಣ ಅವರ ಸ್ಮರಣಾರ್ಥಕ, ಅಂದರೆ ಸಂಗೊಳ್ಳಿ ರಾಯಣ್ಣ ಅವರ ನೆನಪಿಗೋಸ್ಕರ ಇಲ್ಲಿ ಕಟ್ಟಿದ್ದಾರೆ ಸರ್. 1796ರಿಂದ 1831 ರಾಯಣ್ಣವರ ಜೀವಿತಾವಧಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.